ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚಾಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಪೂರ್ಣಾನನ್ಯಸುಖೋದ್ಭಾಸಿ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ. ಶ್ರೀ ಗುರುಭ್ಯೋ ನಮಃ. ಅಧ್ಯಾತ್ಮ ಸಾಧಕರನ್ನು ಅಭಿನಂದಿಸಿ ಭಾಗವತದಲ್ಲಿ ಭಗವದ್ಭಕ್ತೋತ್ತಮನಾಗಿರ್ತಕ್ಕಂತಹ ಚತುರ್ಮುಖನ ಸಾಧನೆ ಮತ್ತು ಸಂದೇಶ ಇವುಗಳು ಹೇಗೆ ಬಂದಿವೆ ಅಂತ ನಿನ್ನೆ ಚತುರ್ಥ ಸ್ಕಂದದವರೆಗೆ ಪರಿಶೀಲನೆ ನಡೆಸಿದ್ದೇವೆ. ಮುಂದೆ 6ನೇ ಸ್ಕಂದದಲ್ಲಿ ವೃತ್ರಾಸುರನ ಉಪಟಳಕ್ಕೆ ಒಳಗಾಗಿ ದೇವತೆಗಳೆಲ್ಲ ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವ ಒಂದು ಸಂದರ್ಭ. ಅದರಲ್ಲಿ ಒಂದು ಮಾತು ಹೀಗೆ ಹೇಳ್ತಾರೆ ದೇವತೆಗಳೆಲ್ಲ, ಪುರಾ ಸ್ವಯಂಭೂರಪಿ ಸಂಯಮಾಂಭಸಿ ಉದೀರ್ಣ ವಾತೋರ್ಮಿ ರವೈಕರಾಳೆ ಏಕೋರವಿಂದಾತ್ ಪತಿತಸ್ತತಾರ ತಸ್ಮಾತ್ ಭಯಾತ್ ಏನ ಸನೋಸ್ತು ಪಾರಹ. ಹಿಂದೆ ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ, ಬರೇ ಕತ್ತಲು. ದುರ್ಗಾದೇವಿ ಆ ಕತ್ತಲು ರೂಪದಲ್ಲಿದ್ಲು. ಹಾಗೆ ತರಂಗಗಳು, ಸದ್ದು ಇದೆಲ್ಲ ದುರ್ಗಾದೇವಿ ಆ ರೂಪದಲ್ಲಿ ಇದ್ಲು. ಭಯಂಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಪರಮಾತ್ಮನ ನಾಭಿಕಮಲದಿಂದ ಉದ್ಭೂತನಾಗಿರ್ತಕ್ಕಂಥ ಚತುರ್ಮುಖ ಒಮ್ಮೆ ಭಯಕ್ಕೆ ಒಳಗಾದ. ತತಾರ ತಸ್ಮಾತ್ ಭಯಾತ್, ಮತ್ತೆ ಭಗವಂತನನ್ನು ಚಿಂತನೆ ಮಾಡಿದ ಕೂಡಲೇ ಆ ಭಯದಿಂದ ದೂರ ಆದ. ಹೀಗೆ ಚತುರ್ಮುಖನ ಪಾಲಿಗೆ ಭಯಕೃತ್ ಭಯನಾಶನಾಗಿರ್ತಕ್ಕಂಥ ಭಗವಂತ ನಮಗೆ ಈಗ ವೃತ್ರಾಸುರನಿಂದ ಬಂದಿರತಕ್ಕಂಥ ಭಯವನ್ನು ನೀನು ದೂರ ಮಾಡಬೇಕು ಅಂತ ದೇವತೆಗಳು ಕೇಳಿಕೊಳ್ಳುವ ಒಂದು ಪ್ರಸಂಗ. ಆಗ ಮಧ್ವಗುರುಗಳು ಬ್ರಹ್ಮತರ್ಕವನ್ನು ಉಲ್ಲೇಖ ಮಾಡಿ ಒಂದು ಅಪೂರ್ವ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಚತುರ್ಮುಖನಿಗೆ ಭಯ ಯಾಕಾಯಿತು ಅಂತ ಪ್ರಸಂಗ. ಭಯ ಯಾವತ್ತೂ ಕೂಡ ಅಜ್ಞಾನದ ಮರಿ. ಅಜ್ಞಾನ ಇದ್ದವರಿಗೆ ಮಾತ್ರ ಭಯ. ಚತುರ್ಮುಖ ಪರಶುಕ್ಲತ್ರಯದಲ್ಲಿ ಸೇರಿದವ. ಪರಮಾತ್ಮನ ವಿಷಯದಲ್ಲಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನ ಇಲ್ಲ. ಅಂತಹವನಿಗೆ ಭಯ ಯಾಕೆ ಉಂಟಾಯಿತು? ಅದಕ್ಕೆ ಬ್ರಹ್ಮತರ್ಕ ಹೀಗೆ ಹೇಳುತ್ತೆ, ಭಗವತ್ಪ್ರೀತಯೇ ನಿತ್ಯಂ ಬ್ರಹ್ಮಣೋ ಯೇ ಭಯಾದಯ. ಪರಶುಕ್ಲದಲ್ಲಿ ಸೇರಿರ್ತಕ್ಕಂಥ ಚತುರ್ಮುಖನಿಗೂ ಕೂಡ ಭಯ, ಮೋಹ, ಶೋಕ ಈ ಮೂರು ಉಂಟಾಗುವುದಿದೆ. ಇದು ನಮಗೆ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ನಮ್ಮಲ್ಲಿ ಉಂಟಾಗುವುದು. ಆದರೆ ಚತುರ್ಮುಖ ಭಗವಂತನ ಪ್ರೀತಿಗಾಗಿ ತನ್ನಲ್ಲಿ ಈ ದೋಷಗಳನ್ನು ಅಳವಡಿಸಿಕೊಳ್ತಾನೆ. ನವೃಥಾ ತಸ್ಯ ಭಾವಸ್ಯಾತ್ ಕಶ್ಚಿತ್ತೇಪಿ ಕ್ಷಣಾರ್ಥಗಾಹ. ಹೊರತು ನಮ್ಮಲ್ಲಿ ಹೇಗೆ ಆ ದೋಷಗಳು ಉಂಟಾಗುತ್ತೋ ಆ ರೀತಿ ಅಲ್ಲ. ಇನ್ನೊಂದು ವಿಶೇಷ, ಕ್ಷಣಾರ್ಧಗಾಹ, ಬರೇ ಅರ್ಧಕ್ಷಣ ಮಾತ್ರ ಇರುವಂಥದ್ದು ಚತುರ್ಮುಖನಿಗೆ ಭಯ, ಶೋಕ ಮತ್ತು ಮೋಹ.
ಇದು ಕ್ಷಣಾರ್ಧಗಾಹ, ಅರ್ಧ ಕ್ಷಣಕಾಲ ಮಾತ್ರ ಇರುವಂಥದ್ದು. ಅದು ಕೂಡ ಅಜ್ಞಾನಂತು ಚತುರ್ವಾರಂ, ಇಡೀ ಅವನ ಆಯುಷ್ಯದಲ್ಲಿ, ಪರ ಅಂತ ಅವನ ಆಯುಷ್ಯಕ್ಕೆ ಹೆಸರು, 100 ವರ್ಷ ಆಯುಷ್ಯ, ಅದು ಬಹಳ ದೀರ್ಘವಾಗಿರ್ತಕ್ಕಂಥದ್ದು. ಆ ದೀರ್ಘ ಆಯುಷ್ಯದಲ್ಲಿ ಅಜ್ಞಾನಂತು ಚತುರ್ವಾರಂ, 4 ಬಾರಿ ಮಾತ್ರ ಅವ ಅಜ್ಞಾನಕ್ಕೆ ಒಳಗಾಗುವುದು, ಮತ್ತೆಂದೂ ಅಜ್ಞಾನಕ್ಕೆ ಒಳಗಾಗುವುದಿಲ್ಲ. ದ್ವಿವಾರಂ ಭಯಮೇವಚ, ಭಯ 2 ಬಾರಿ ಮಾತ್ರ ಅವನಿಗೆ ಭಯ ಬರುವಂಥದ್ದು. ಶೋಕೋಪಿ ತಾವತ್, ಶೋಕವು ಕೂಡ 2 ಬಾರಿ ಮಾತ್ರ ಬರುವಂಥದ್ದು. ನಾನ್ಯತ್ರ ಕದಾಚಿತ್, ಇಂದು ಬೇರೆ ಸಂದರ್ಭದಲ್ಲಿ ಉಂಟಾಗುವುದೇ ಇಲ್ಲ. ತತ್ರಾಪಿ ಭಗವತ್ ಪ್ರೀತ್ಯ ಉನ್ನತಿ ಚಾಸ್ಯ ವೈಭವೇ, ಈ ಕ್ಷಣಾರ್ಧ ಕಾಲದಲ್ಲಿ ಉಂಟಾಗುವ ಭಯ, ಶೋಕ ಮತ್ತು ಮೋಹ ಇದು ಕೂಡ ಭಗವತ್ ಪ್ರೀತ್ಯೈ, ಭಗವಂತನ ಪ್ರೀತಿಗಾಗಿ ಅವ ಅಳವಡಿಸಿಕೊಳ್ಳುವಂಥದ್ದು. ಉನ್ನತಿ ಚಾಸ್ಯ ವೈಭವೇ, ಭಗವಂತನ ಪ್ರೀತಿಗಾಗಿ ಅವನಲ್ಲಿ ಭಯ, ಮೋಹ, ಶೋಕ ಉಂಟಾಗುವುದರಿಂದ ಅದು ಅವನ ಅಪಕರ್ಷಕ್ಕೆ ಕಾರಣವಾಗುವುದಿಲ್ಲ, ಅವನ ಉನ್ನತಿಗೇನೇ ಕಾರಣವಾಗುತ್ತೆ ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಭಗವಂತನಲ್ಲಿ ಪ್ರೀತಿ ಹೇಗೆ ಉಂಟಾಗುತ್ತೆ ಅಂದರೆ, ಅವ ಯಾಕೆ ಶೋಕಕ್ಕೆ ಒಳಗಾಗ್ತಾನೆ, ಯಾಕೆ ಭಯಕ್ಕೆ ಒಳಗಾಗ್ತಾನೆ, ಯಾಕೆ ಮೋಹಕ್ಕೆ ಒಳಗಾಗ್ತಾನೆ? ಯಾಕೆ ಅಂದರೆ ತಾನು ಅಸ್ವತಂತ್ರ ಅಂತ ತೋರಿಸಿಕೊಡುವುದಕ್ಕೆ. ಸ್ವಾತಂತ್ರ್ಯ ಅನ್ನೋದು ಭಗವಂತನಲ್ಲಿ ಮಾತ್ರ ಇರುವಂಥದ್ದು, ಉಳಿದೆಲ್ಲರೂ ಕೂಡ ಅಸ್ವತಂತ್ರರು. ಪರ ಅಂತ ಆಯುಷ್ಯವನ್ನು ಹೊಂದಿರತಕ್ಕಂತಹ ಜೀವೋತ್ತಮನಾಗಿರ್ತಕ್ಕಂಥ ನಾನೂ ಕೂಡ ಭಗವಂತನ ನಿಯತಿಗೆ ಒಳಗಾಗಿ ಮೋಹ, ಶೋಕ, ಭಯಕ್ಕೆ ಒಳಗಾಗುವವ. ಆ ಮೂಲಕ ಸಾತ್ವಿಕರಿಗೆ ಭಗವಂತನ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸಿ ಆ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗುವವ. ಆದುದರಿಂದಲೇ ಭಗವತ್ ಪ್ರೀತ್ಯೈ ಉನ್ನತ್ಯೈ ಚಾಸ್ಯ ವೈಭವೇ, ಚತುರ್ಮುಖನಲ್ಲಿ ಏನು ಭಯ ಉಂಟಾಗುತ್ತೆ, ಮೋಹ ಉಂಟಾಗುತ್ತೆ, ಶೋಕ ಉಂಟಾಗುತ್ತೆ, ಇದು ಭಗವಂತನ ಪ್ರೀತಿಗಾಗಿ, ಭಗವಂತನ ಸರ್ವೋತ್ತಮತ್ವವನ್ನು ಎತ್ತಿ ತೋರಿಸುವ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಅದರಿಂದಾಗಿ ಉನ್ನತಿ ಪಡೆಯುವುದಕ್ಕಾಗಿ ಅವನಲ್ಲಿ ಈ ದೋಷಗಳು ಕಾಣಿಸಿಕೊಳ್ಳುವಂಥದ್ದು ಅಂತ ಹೀಗೆ ಬ್ರಹ್ಮತರ್ಕ ಸ್ಪಷ್ಟಪಡಿಸುತ್ತೆ. 2 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಒಂದು, ಚತುರ್ಮುಖನಿಗೆ 4 ಬಾರಿ ಮಾತ್ರ ಅಜ್ಞಾನ, 2 ಬಾರಿ ಭಯ, 2 ಬಾರಿ ಶೋಕ, ಇದೊಂದು ಅಂಶ. ಇನ್ನೊಂದು ಅಂಶ, ಇದು ಕ್ಷಣಾರ್ಧಗಾಹ, ಬರೇ ಕ್ಷಣಕಾಲ ಮಾತ್ರ ಇರುವಂಥದ್ದು ಅಂತ ಒಂದು ಅಂಶ. ಇನ್ನೊಂದು, ಇದರ ಉದ್ದೇಶ ಏನು ಅಂದರೆ, ನಮ್ಮ ಹಾಗೆ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ಅವನಿಗೆ ದೋಷಗಳು ಬರುವಂಥದ್ದಲ್ಲ, ಭಗವತ್ ಪ್ರೀತ್ಯೈ ಉನ್ನತ್ಯೈ ಚಾಸ್ಯ ವೈಭವೇ ಅಂತ, ಭಗವಂತನ ಪ್ರೀತಿಗಾಗಿ ಈ ದೋಷಗಳು ಅವನಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಇದರಿಂದ ನಾವು ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದದ್ದು, ಈ ಭಗವಂತನಿಗೆ 4 ಬಾರಿ ಭಯ, 4 ಬಾರಿ ಅಜ್ಞಾನ, 2 ಬಾರಿ ಭಯ, ಇದು ಯಾವ ಸಂದರ್ಭದಲ್ಲಿ ಅಂದರೆ, ಇಲ್ಲಿ ಬ್ರಹ್ಮತರ್ಕ ಅಸ್ಪಷ್ಟವಾಗಿ ಹೇಳುತ್ತೆ. ಪ್ರಕಾಶ ಸಂಹಿತೆ ಅದನ್ನು ಸ್ಪಷ್ಟಪಡಿಸುತ್ತೆ. ಜಗತ್ ಸೃಷ್ಟಿಯ ಸಂದರ್ಭದಲ್ಲಿ ಮಾತ್ರ ಅಂತ. ಭಗವಂತನ ನಾಭಿಕಮಲದಿಂದ ಚತುರ್ಮುಖ ಕಾಣಿಸಿಕೊಳ್ತಾನೆ, ಆಗ ಅವನಿಗೆ 4 ಬಾರಿ ಅಜ್ಞಾನ, 2 ಬಾರಿ ಭಯ, 2 ಬಾರಿ ಶೋಕ ಬರುವಂಥದ್ದು ಅಂತ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಬೇರೆ ಯಾವುದೇ ಸಂದರ್ಭದಲ್ಲಿ ಅವನಿಗೆ ಭಯ ಇಲ್ಲ, ಅಜ್ಞಾನ ಇಲ್ಲ, ಮೋಹ ಇಲ್ಲ ಅಂತ ತಿಳ್ಕೊಳ್ಬೇಕಾದದ್ದು. ಆದುದರಿಂದ ನೃಸಿಂಹಾವತಾರದಲ್ಲಿ ನೃಸಿಂಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಸಿಂಹಾಸನದಲ್ಲಿ ಆಸೀನನಾದಾಗ ಅವನ ಹತ್ತಿರ ಹೋಗಲಿಕ್ಕೆ ಎಲ್ಲರೂ ಭಯಪಟ್ಟರು. ಲಕ್ಷ್ಮೀದೇವಿಯು ಕೂಡ ಹತ್ತಿರ ಹೋಗಲಿಕ್ಕೆ ಭಯಪಟ್ಟಳು. ಅದಕ್ಕಾಗಿ ಚತುರ್ಮುಖ ಪ್ರಹ್ಲಾದನನ್ನು ಕೊಟ್ಟು ಕಳಿಸಿದ ಅಂತ ಭಾಗವತದಲ್ಲಿ ಬರುತ್ತೆ. ಲಕ್ಷ್ಮೀದೇವಿಗೆ ಭಯ ಇಲ್ಲ ಅಂತ ಮಧ್ವಗುರುಗಳು ಸ್ಪಷ್ಟಪಡಿಸ್ತಾರೆ ಪ್ರಮಾಣದ ಮೂಲಕ. ಭಯಕ್ಕೆ ಒಳಗಾದವಳಂತೆ ಆಕೆ ತೋರಿಸಿಕೊಡುವುದು ಅಂತ. ಆ ನೀತಿಯನ್ನು ನಾವು ಚತುರ್ಮುಖನ ಪಾಲಿಗೂ ಕೂಡ ಅಳವಡಿಸ್ಕೊಳ್ಬೇಕಾದದ್ದು. ಮಧ್ವರು ಆ ಸಂದರ್ಭದಲ್ಲಿ ತೋರಿಸಿಕೊಂಡಿರ್ತಕ್ಕಂಥ ಏನು ನಿರ್ಣಯ, ಅದು ಬರೇ ಲಕ್ಷ್ಮೀದೇವಿಯ ಪಾಲಿಗೆ ಮಾತ್ರ ಅಲ್ಲ, ಚತುರ್ಮುಖನ ಪಾಲಿಗೂ ಕೂಡ ಅದನ್ನು ಅಳವಡಿಸಿಕೊಳ್ಬೇಕಾದದ್ದು.
ಚತುರ್ಮುಖನಿಗೂ ಕೂಡ ನರಸಿಂಹದೇವರ ಬಗ್ಗೆ ಭಯ ಇಲ್ಲ. ದೇವರ ಬಗ್ಗೆ ಭಯಪಡುವವರು ಯಾರು? ದುಷ್ಟರು ಮಾತ್ರ. ಯಾಕೆಂದರೆ ದೇವರ ಭಕ್ತವಾತ್ಸಲ್ಯದ ಸ್ವಭಾವ ಅವರಿಗೆ ಚೆನ್ನಾಗಿ ಗೊತ್ತು. ಭಕ್ತವತ್ಸಲನಾದ ಭಗವಂತ ಭಕ್ತರಿಗೆ ಯಾಕೆ ತೊಡಕು ಮಾಡ್ತಾನೆ? ಅವ ಬೇಕಾದರೆ ವ್ಯಾಸ ರೂಪದಲ್ಲೇ ಇರಲಿ, ಹಯಗ್ರೀವ ರೂಪದಲ್ಲೇ ಇರಲಿ, ನರಸಿಂಹ ರೂಪದಲ್ಲೇ ಇರಲಿ, ಎಲ್ರಿಗೂ ಕೂಡ, ಎಲ್ಲ ಭಕ್ತರಿಗೂ ಕೂಡ ಅವ ವಾತ್ಸಲ್ಯವನ್ನೇ ತೋರಿಸುವವ. ಹೀಗಿರುವಾಗ ನರಸಿಂಹ ರೂಪ ಅದು ಭಯಂಕರ ಆಗುವುದು ಹೇಗೆ ಭಕ್ತರ ಪಾಲಿಗೆ? ಆದುದರಿಂದ ಯಾವ ಭಕ್ತರು ನರಸಿಂಹನ ಸ್ವಭಾವವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರಿಗೆ ನರಸಿಂಹ ರೂಪದ ಬಗ್ಗೆ ಭಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನರಸಿಂಹ ಹಿರಣ್ಯಕಶಿಪು ಮುಂತಾಗಿರ್ತಕ್ಕಂಥ ದುಷ್ಟರ ಪಾಲಿಗೆ ಅವ ಭಯಂಕರನೇ ಹೊರತು ಭಕ್ತರ ಪಾಲಿಗೆ ಅಲ್ಲ. ಹಾಗಾದರೆ ಚತುರ್ಮುಖ ಯಾಕೆ ಆ ರೀತಿ ಮಾಡಿದ ಅಂದರೆ, ಪ್ರಹ್ಲಾದನಿಗೆ ಆ ಸಂದರ್ಭದಲ್ಲಿ ಹೆಚ್ಚು ಮಹತ್ವವನ್ನು ತೋರಿಸಿಕೊಡುವುದಕ್ಕಾಗಿ ಪ್ರಹ್ಲಾದ ನರಸಿಂಹದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಬೇಕು, ತನ್ನ ಸ್ತುತಿಯನ್ನು ನರಸಿಂಹದೇವರ ಎದುರು ಸಲ್ಲಿಸಬೇಕು, ಅದಕ್ಕೆ ಅವಕಾಶ ಕೊಡಬೇಕೋ ಅನ್ನುವ ದೃಷ್ಟಿಯಿಂದ ಚತುರ್ಮುಖ ಆ ರೀತಿಯಾಗಿ ನಡ್ಕೊಂಡ. ಇದು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಭಗವಂತ ಪ್ರಹ್ಲಾದನ ಬಗ್ಗೆ ವಿಶೇಷ ವಾತ್ಸಲ್ಯವನ್ನು ತೋರಿಸಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ ಅನ್ನೋದು ಚತುರ್ಮುಖನಿಗೆ ಗೊತ್ತು. ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಚತುರ್ಮುಖ ತಾನು ಮುಂದುವರಿಯದೆ ಪ್ರಹ್ಲಾದನನ್ನು ಮುಂದುವರಿಸಿ ತಾನು ಭಯಕ್ಕೆ ಒಳಗಾದವನಂತೆ ನಟನೆ ಮಾಡಿದ್ದಾನೆ ಹೊರತು ನಿಜವಾಗಿ ಅವನಿಗೆ ಭಯ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಹಾಗಾದರೆ ಭಾಗವತದಲ್ಲಿ ಬರುತ್ತಲ್ಲ, ಚತುರ್ಮುಖ ಭಯಕ್ಕೆ ಒಳಗಾದವನಂತೆ ಮಾಡಿ ಪ್ರಹ್ಲಾದನನ್ನು ಮುಂದೆ ಕಳಿಸಿದ ಅಂತ. ಇದು ಶಾಸ್ತ್ರದಲ್ಲಿ ಅಲ್ಲಲ್ಲಿ ಬರ್ತಾ ಇರುತ್ತೆ. ಇದಕ್ಕೆ ದರ್ಶನ ಭಾಷೆ ಅಂತ. ಲೋಕದರ್ಶನಮಾಶ್ರಿತ್ಯ ಬ್ರೂಯು ಕಥಾ ಮುನಯೋ ದೇವಾಹ ಅಂತ ಹೇಳ್ತಾರೆ. ಲೋಕದ ಜನರಿಗೆ ಯಾವ ರೀತಿ ಕಾಣಿಸಿಕೊಳ್ಳುತ್ತೋ ಆ ಕಾಣಿಕೆಗೆ ಅನುಗುಣವಾಗಿಯೇ ಆ ಕಥೆಯನ್ನು ಹೇಳ್ತಾ ಹೋಗುವಂಥದ್ದು. ಇದು ದರ್ಶನ ಭಾಷೆ ಅಂತ ಒಂದು ಶೈಲಿ. ಇದು ಪುರಾಣಗಳಲ್ಲಿ ಅಲ್ಲಲ್ಲಿ ಬರುತ್ತೆ. ನಿಜವಾಗಿ ಹಾಗೆ ಇರುವುದಿಲ್ಲ. ಈಗ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ, ನರಸಿಂಹದೇವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಲೋಕದರ್ಶನವನ್ನು ಇಟ್ಟುಕೊಂಡು ಈ ರೀತಿ ಹೇಳ್ತಾ ಇದ್ದಾರೆ. ಚತುರ್ಮುಖ ನರಸಿಂಹನ ಬಗ್ಗೆ ಭಯಪಟ್ಟಂತೆ ನಡೆಸಿ ಪ್ರಹ್ಲಾದನನ್ನು ಮುಂದುವರೆಸಿದ, ಪ್ರಹ್ಲಾದ ಮುಂದೆ ಹೋಗುವಂತೆ ಮಾಡಿದ. ಇದು ಲೋಕದರ್ಶನ. ಲೋಕದರ್ಶನದ ಶೈಲಿಗೆ ಅನುಗುಣವಾಗಿ ಈ ರೀತಿ ನಿರೂಪಣೆ ಬಂದಿದೆ ಅಂತ ತಿಳ್ಕೊಳ್ಬೇಕಾದದ್ದು. ಅದೇ ರೀತಿ ಚತುರ್ಮುಖನಲ್ಲಿ ಮತ್ತೊಂದು ದೋಷದ ಒಂದು ಪ್ರತೀತಿ ತೃತೀಯ ಸ್ಕಂದದಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಚತುರ್ಮುಖ ಸೃಷ್ಟಿ ಮಾಡ್ತಾ ಇದ್ದಾನಂತೆ. ಸೃಷ್ಟಿ ಮಾಡುವಾಗ ವಾಚಂ ದುಹಿತರಂ ತನ್ವೀಂ ಸ್ವಯಂಭೂ ಹರತೀಂ ಮನಃ, ವಾಣಿಯನ್ನು ಸೃಷ್ಟಿ ಮಾಡಿದ. ಮನಃ ಹರತೀಂ, ಬಹಳ ಸುಂದರಿಯಾಗಿರ್ತಕ್ಕಂಥ ವಾಣಿಯನ್ನು ಸೃಷ್ಟಿ ಮಾಡಿದ. ಅಕಾಮಾಂ ಚಕಮೇಶ್ಚತ್ತಃ ಸಕಾಮ ಇತಿ ನ ಶ್ರುತಂ. ಆ ವಾಣಿಗೆ ಚತುರ್ಮುಖನ ಮೇಲೆ ಏನೂ ಕಾಮವೇ ಇರಲಿಲ್ಲ. ಆದರೆ ಚತುರ್ಮುಖ ಚಕಮೇ, ಸಕಾಮ ಚಕಮೇ, ಕಾಮಭಾವನೆಗೆ ಒಳಗಾಗಿ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ವಾಣಿಯನ್ನು ಅವ ಇಷ್ಟಪಟ್ಟ, ಕಾಮಿಸಿದ. ತಮಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸುತಾಹ. ಹಾಗೆ ತನ್ನ ಮಗಳನ್ನು ಅವ ಬಯಸ್ತಾ ಇರುವುದನ್ನು ಅವನ ಮಕ್ಕಳಾಗಿರ್ತಕ್ಕಂಥ ಮರೀಚಿ ಮೊದಲಾದ ಋಷಿಗಳೆಲ್ಲ ಕಾಣ್ತಾ ಇದ್ದಾರೆ. ಇದು ಅನ್ಯಾಯ, ಅಪ್ಪ ಅಧರ್ಮ ಮಾಡ್ತಾ ಇದ್ದಾನೆ. ತಾನು ಸೃಷ್ಟಿಸಿರ್ತಕ್ಕಂಥ ತನ್ನ ಮಗಳನ್ನೇ ತಾನು ಬಯಸುವುದು ಇದು ತಪ್ಪು. ಮರೀಚಿ ಮುಖ್ಯ ಮುನಯೋ ವಿಶ್ರಂಭಾತ್ ಪ್ರತ್ಯಬೋಧಯತ್. ಪ್ರೀತಿಯಿಂದ, ತಂದೆಯ ಮೇಲೆ ಪ್ರೀತಿಯಿಂದ ಮರೀಚಿ ಮುಂತಾದವರೆಲ್ಲ ಚತುರ್ಮುಖನ ಹತ್ರ ಹೇಳ್ತಾ ಇದ್ದಾರಂತೆ, ನೀವು ಹೀಗೆ ಮಾಡಬೇಡಿ. ನೈತತ್ ಪೂರ್ವೈ ಕೃತಂ ತ್ವದ್ಯ ನ ಕರಿಷ್ಯಂತಿಯೇ ಪರೇ. ಈ ರೀತಿ ಹಿಂದೆ ಯಾರೂ ಮಾಡಿದ್ದಿಲ್ಲ. ತನ್ನ ಮಗಳನ್ನೇ ಕಾಮಿಸುವಂಥದ್ದು ಹಿಂದೆ ಆದದ್ದಿಲ್ಲ, ಮುಂದೆ ಯಾರೂ ಮಾಡುವಂಥದ್ದಿಲ್ಲ. ಯಸ್ವ ದುಹಿತರಂ ಗಚ್ಚೇತ್ ಅನಿಗೃಹ್ಯ ಅಂಗಜಂ ಪ್ರಭು. ಆ ಅಂಗಜನ ಕಾಮನ ಪೀಡೆಗೆ ಒಳಗಾಗಿ
ತನ್ನ ಮಗಳನ್ನೇ ಬಯಸುವಂಥದ್ದು, ತನ್ನ ಮಗಳನ್ನು ಕಾಮಿಸುವಂಥದ್ದು ಇದು ಬಹಳ ತಪ್ಪು. ತೇಜೀಯಸಾಮಪಿಹ್ಯೇತನ್ನ ಸುಶ್ಲೋಕ್ಯಂ ಜಗದ್ಗುರು. ಕೆಲವು ಅಪರಾಧ ಸಾಮಾನ್ಯ ವ್ಯಕ್ತಿಗಳ ಪಾಲಿಗೆ ಇರುತ್ತೆ, ಆದರೆ ದೊಡ್ಡವರು ಮಾಡಿದರೆ ಅದು ಅಪರಾಧ ಅವರ ಪಾಲಿಗೆ ದೋಷ ಅಂಟುವುದಿಲ್ಲ. ಆದರೆ ಈ ದೋಷ ಉಂಟಲ್ವ, ತೇಜೀಯಸಾಮಪಿ, ದೊಡ್ಡವರ ಪಾಲಿಗೂ ಕೂಡ ಇದರ ಲೇಪ ಆಗಿಯೇ ಆಗುತ್ತೆ. ಯದ್ವೃತ್ತಂ ಅನುತಿಷ್ಠನ್ ವೈ ಲೋಕಃ ಕ್ಷೇಮಾಯ ಕಲ್ಪತೆ. ಲೋಕದಲ್ಲಿ ಯಾವ ರೀತಿ ಇದೆಯೋ ಆ ರೀತಿಯಾಗಿ ನಾವು ನಡ್ಕೊಳ್ಬೇಕೇ ಹೊರತು ಅದಕ್ಕಿಂತ ವ್ಯತಿರಿಕ್ತವಾಗಿ ನಡ್ಕೊಳ್ಬಾರ್ದು. ಹೀಗೆಲ್ಲ ಅವರು ಬೋಧಿಸ್ತಾ ಇದ್ದಾರೆ ಮರೀಚಿ ಮುಂತಾದವರು ಚತುರ್ಮುಖನಿಗೆ. ಸಯಿತ್ತಂ ಗೃಣತ ಪುತ್ರಾನ್ ಪುರೋ ದೃಷ್ಟ ಪ್ರಜಾಪತೀನ್. ಹೀಗೆ ಎಲ್ಲರೂ ಮರೀಚಿ ಮುಂತಾದವರೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇರುವುದನ್ನು ಕೇಳಿ ಪ್ರಜಾಪತಿ ಪತಿಸ್ತನ್ವೀಂ ತತ್ಯಾಜ ವ್ರೀಳಿತಸ್ತದ. ಆಗ ತನ್ನ ಮಕ್ಕಳು ತನಗೆ ಹೀಗೆ ಬುದ್ಧಿವಾದ ಹೇಳ್ತಾರೆ, ಇದರಿಂದ ಲಜ್ಜೆಗೆ ಒಳಗಾಗಿ ವ್ರೀಳಿತ ಲಜ್ಜಿತನಾಗಿ ಆ ಮಗಳನ್ನು ಬಿಟ್ಟು ಬಿಟ್ಟ ಅಂತ ಇಷ್ಟು ಬರುತ್ತೆ. ತೃತೀಯ ಸ್ಕಂದದಲ್ಲಿ ಬರುವಂಥದ್ದು. ಇಲ್ಲಿ ಎರಡು ಸಮಸ್ಯೆಗಳು. ಒಂದು, ಚತುರ್ಮುಖ ಕಾಮಿಸಿದ ಅಂತ. ಚತುರ್ಮುಖನಿಗೆ ಯಾವುದೇ ಅವನಲ್ಲಿ ಪರಶುಕ್ಲತ್ರಯದಲ್ಲಿ ಸೇರಿರ್ತಕ್ಕಂಥ ಚತುರ್ಮುಖ ಪರಮಾತ್ಮನ ವಿಷಯದಲ್ಲಿ ಶುದ್ಧನಾಗಿದ್ದಾನೆ ಅಂದಮೇಲೆ ಅವನಿಗೆ ಕಾಮ ಇತ್ಯಾದಿ ದೋಷಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಾಗವತ ಹೇಳುತ್ತೆ ಚಕಮೇ ಅಂತ ಹೇಳುತ್ತೆ, ತನ್ನ ಮಗಳನ್ನೇ ಕಾಮಿಸಿದ ಅಂತ. ಇನ್ನೊಂದು, ಮರೀಚಿ ಮುಂತಾದವರು ಹೇಳಿದ ಮೇಲೆ ಆ ಮಗಳನ್ನು ಬಿಟ್ಟುಬಿಟ್ಟ ಅಂತ ಉಂಟು. ಸಾಮಾನ್ಯವಾಗಿ ಚತುರ್ಮುಖನ ಮಗಳು ಅಂದರೆ ಯಾವುದು ಅಂದರೆ ಸರಸ್ವತಿ ಅಂತ ಇಟ್ಕೊಳ್ಳೋದು. ಸರಸ್ವತಿಯನ್ನು ಬಿಟ್ಟುಬಿಟ್ಟ, ಸರಸ್ವತಿಯನ್ನು ಮದುವೆ ಆಗಲೇ ಇಲ್ಲ ಅಂತ ಹೀಗೆ ಅನಿಸುತ್ತೆ. ಈ ಎರಡು ಸಮಸ್ಯೆಗಳು. ಒಂದು ಸಮಸ್ಯೆಯ ಬಗ್ಗೆ ಮಧ್ವಗುರುಗಳು ಬೆಳಕು ಚೆಲ್ತಾ ಇದ್ದಾರೆ. ಇಲ್ಲಿ ಚತುರ್ಮುಖ ಬಿಟ್ಟದ್ದು ಯಾವ ಮಗಳನ್ನು ಅಂದರೆ ಯಾಂ ತತ್ಯಾಜ ವಿಭುರ್ಬ್ರಹ್ಮ ಮಾನುಷಿ ವಾಕ್ತು ಸಾಸ್ಮೃತ. ಚತುರ್ಮುಖನಿಂದ ಸೃಷ್ಟರಾಗಿರ್ತಕ್ಕಂಥ ಎರಡು ಹೆಣ್ಣುಗಳು, ಒಬ್ಬಳು ಮಾನುಷಿ ವಾಕ್, ಮತ್ತೊಬ್ಬಳು ದೈವೀ ವಾಕ್ ಅಂತ. ದೈವೀ ವಾಕ್ ಅಂದರೆ ಸರಸ್ವತಿ. ಸರಸ್ವತಿಯನ್ನು ಚತುರ್ಮುಖ ವಿವಾಹ ಆಗಿದ್ದಾನೆ. ಆ ಮಾನುಷಿ ವಾಕ್ ಅವಳು ದೂಷಿತಳು, ಅವಳನ್ನು ಚತುರ್ಮುಖ ದೂರ ಮಾಡಿದ್ದು. ಸರಸ್ವತಿ ನಿಜ ಭಾರ್ಯ ದೈವೀಂ ವಾಚಂತು ತಾಂ ವಿದುಹು. ಚತುರ್ಮುಖನ ನಿಜವಾದ ಭಾರ್ಯೆ ಸರಸ್ವತಿ, ಆಕೆಯನ್ನು ಸ್ವೀಕಾರ ಮಾಡಿದ್ದಾನೆ. ಇನ್ನೊಬ್ಬಳು ಇದ್ಲು ದೈವಿ ಮಾನುಷಿ ವಾಕ್ ಅಂತ, ಮನುಷ್ಯರ ಮಾತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು, ಆಕೆಯನ್ನು ಬಿಟ್ಟದ್ದು ಅಂತ ಮಧ್ವಗುರುಗಳು ಈ ವಿಷಯದಲ್ಲಿ ಒಂದು ನಿರ್ಣಯ ಕೊಡ್ತಾರೆ. ಆದರೆ ಚತುರ್ಮುಖ ಹೀಗೆ ಕಾಮಿಸಬಹುದಾ? ಚತುರ್ಮುಖ ಹಿಂದೆ ನಾರದರೆದುರು ಒಂದು ಉದ್ಘೋಷಣೆ ಮಾಡಿದ್ದನ್ನು ಕಂಡಿದ್ದೇವೆ. ನಕರ್ಕಿಚಿನ್ಮೇ ಮನಸೋ ಮೃಷಾಗತಿ. ನನ್ನ ಮನಸ್ಸು ಕೆಟ್ಟದನ್ನು ಎಂದೂ ಚಿಂತನೆ ಮಾಡುವುದೇ ಇಲ್ಲ. ನಮೇ ಹೃಷಿಕಾಣಿ ಪತಂತ್ಯ ಸತ್ಪತೆ. ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ಹೋಗುವುದೇ ಇಲ್ಲ ಅಂತ ಹೇಳಿರ್ತಕ್ಕಂಥ ಚತುರ್ಮುಖ ತನ್ನ ಮಗಳನ್ನು ಕಾಮಿಸುವಂಥದ್ದು ಇದು ಎಷ್ಟು ಸಮುಚಿತ ಅಂತ ಚತುರ್ಮುಖನ ವ್ಯಕ್ತಿತ್ವದ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಇದನ್ನು ನಾವು ಪರಿಶೀಲಿಸಬೇಕಾದದ್ದು ಎರಡು ದೃಷ್ಟಿಯಿಂದ. ಒಂದು, ಚತುರ್ಮುಖ ಅಷ್ಟು ಆಶ್ವಾಸನೆ ಕೊಟ್ಟಿದ್ದಾನೆ, ಅಷ್ಟು ತನ್ನ ಬಗ್ಗೆ ಘೋಷಣೆ ಮಾಡಿದ್ದಾನೆ. ನನ್ನ ಮನಸ್ಸು ಎಂದೂ ಕೆಟ್ಟ ದಾರಿಗೆ ಹೋಗುವುದೇ ಇಲ್ಲ, ಇಂದ್ರಿಯಗಳು ಎಂದೂ ಕೆಟ್ಟದನ್ನು ಮಾಡುವುದೇ ಇಲ್ಲ ಅಂತ. ಅಂತಹ ಚತುರ್ಮುಖ ಕಾಮಕ್ಕೆ ಒಳಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಅಂಶ. ಇನ್ನೊಂದು, ಬ್ರಹ್ಮತರ್ಕ ಹೇಳಿದಂತೆ ಚತುರ್ಮುಖ 4 ಬಾರಿ ಮಾತ್ರ ಅಜ್ಞಾನಕ್ಕೆ ಒಳಗಾಗುವವ ಇಡೀ ಅವನ ಆಯುಷ್ಯದಲ್ಲಿ. ಈ ಮಾನುಷಿ ವಾಕನ್ನು ಕಾಮಿಸಬೇಕು ಅಂದರೆ ಅದರ ಹಿನ್ನೆಲೆಯಾಗಿ ಅಜ್ಞಾನ ಇರಬೇಕು. ಕಾಮ ಅಜ್ಞಾನದ ಮರಿ, ಅಜ್ಞಾನ ಇದ್ದಾಗ ಮಾತ್ರ ಕಾಮ ಉಂಟಾಗುವಂಥದ್ದು. ಚತುರ್ಮುಖನಿಗೆ ಅಜ್ಞಾನದ ಸ್ಪರ್ಶವೇ ಇಲ್ಲ, 4 ಬಾರಿ ಮಾತ್ರ ಅಜ್ಞಾನ, ಅದು ಸೃಷ್ಟಿಯ ಸಂದರ್ಭದಲ್ಲಿ ಮಾತ್ರ ಅಜ್ಞಾನ ಇರುವಂಥದ್ದು, ಬೇರೆ ಸಂದರ್ಭದಲ್ಲಿ ಇಲ್ಲ ಅಂದಮೇಲೆ ಅವನಿಗೆ ಕಾಮ ಹೇಗೆ ಬರುತ್ತೆ? ಇದಕ್ಕೆ ನಾವು ಬ್ರಹ್ಮತರ್ಕದ ನಿರ್ಣಯವನ್ನೇ ಇಟ್ಕೊಳ್ಬೇಕಾದದ್ದು. ಬ್ರಹ್ಮತರ್ಕ ಅಜ್ಞಾನ, ಶೋಕ, ಭಯ ಇದರ ಬಗ್ಗೆ ಏನು ನಿರ್ಣಯವನ್ನು ನೀಡಿದೆಯೋ ಆ ನಿರ್ಣಯವನ್ನೇ ಚತುರ್ಮುಖನ ಕಾಮದ ಬಗ್ಗೆಯೂ ಕೂಡ ನಾವು ಅಳವಡಿಸ್ಕೊಳ್ಬೇಕಾದದ್ದು. ಚತುರ್ಮುಖನಿಗೆ ಕಾಮ ಇಲ್ಲ, ಹೇಗೆ ಭಯ ಇಲ್ಲವೋ ಹಾಗೆ ಕಾಮ ಇಲ್ಲ. ನರಸಿಂಹದೇವರ ಬಗ್ಗೆ ಭಯ ಇಲ್ಲ, ಆದರೂ ಭಯವನ್ನು ತೋರಿಸಿದ.
ಯಾಕೆ ಅಂದರೆ ಭಗವಂತನ ಪ್ರೀತಿಗಾಗಿ. ಭಗವಂತನಲ್ಲಿ ಭಯ ತೋರಿಸಿದಾಗ ಭಗವಂತನ ಸ್ವಾತಂತ್ರ್ಯ ಸ್ಪಷ್ಟವಾಗುತ್ತೆ. ಅದರಂತೆಯೇ ಚತುರ್ಮುಖ ತಾನು ಕಾಮಕ್ಕೆ ಒಳಗಾದವನಂತೆ ತೋರಿಸಿಕೊಡ್ತಾ ಇದ್ದಾನೆ. ತಾನೂ ಕೂಡ ಜೀವೋತ್ತಮನಾಗಿರ್ತಕ್ಕಂಥ ಪರಶುಕ್ಲತ್ರಯದಲ್ಲಿ ಸೇರಿರ್ತಕ್ಕಂಥ ತಾನೂ ಕೂಡ ಕಾಮಕ್ಕೆ ಒಳಗಾಗುವಷ್ಟು ಕೂಡ ಅಸ್ವತಂತ್ರ. ಸ್ವತಂತ್ರನಾದವ ಭಗವಂತ ಒಬ್ಬನೇ ಅಂತ ತಾನು ಕಾಮಕ್ಕೆ ಒಳಗಾದವನಂತೆ ತೋರಿಸಿಕೊಡುವ ಮೂಲಕ ಭಗವಂತನ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸಿ ಭಗವಂತನ ಪ್ರೀತಿಗೆ ಚತುರ್ಮುಖ ಪಾತ್ರನಾಗಿದ್ದಾನೆ. ಹಾಗಾಗಿ ಇದು ಕಾಮದ ನಾಟಕವೇ ಹೊರತು ನಿಜವಾಗಿ ಕಾಮ ಅಲ್ಲ. ಆದರೆ ಇದನ್ನು ಮೈತ್ರೇಯರು ವಿದುರನಿಗೆ ಹೇಳುವಂಥದ್ದು. ಇದು ನಾಟಕ ಅಂತಕ್ಕಂಥ ಸೂಚನೆ ಅಲ್ಲಿ ಮಾತಿನಲ್ಲಿ ಇಲ್ಲವೇ ಇಲ್ಲ, ಬರೀ ನಿಜವಾಗಿ ನಡೆದಿರ್ತಕ್ಕಂಥ ಸಂಗತಿಯಂತೆ ಹೇಳ್ತಾ ಇದ್ದಾರೆ. ಇದು ಮತ್ತೆ ದರ್ಶನ ಭಾಷೆಯ ಶೈಲಿಯಿಂದ ಬಂದಿರುವಂಥದ್ದು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹೇಗೆ ಮಾಡ್ತಾನೆ ಅದನ್ನು ಉಳಿದವರು, ಒಬ್ಬ ತಂದೆ ಮಗಳ ಬಗ್ಗೆ ಕೆಟ್ಟದಾಗಿ ನಡ್ಕೊಂಡ್ರೆ ಉಳಿದವರು ಯಾವ ರೀತಿ ಅದನ್ನು ಕಾಣ್ತಾರೆ, ಅದಕ್ಕೆ ಅನುಗುಣವಾಗಿ ಮೈತ್ರೇಯರು ವಿದುರನಿಗೆ ತಿಳಿಸ್ತಾ ಇದ್ದಾರೆ. ಚತುರ್ಮುಖ ಮಾನುಷಿ ವಾಕನ್ನು ಸೃಷ್ಟಿ ಮಾಡಿದ, ಅವಳನ್ನು ಕಾಮಿಸಲಿಕ್ಕೆ ತೊಡಗಿದ, ಮರೀಚಿ ಮುಂತಾದವರೆಲ್ಲ ಅವನಿಗೆ ಬೋಧನೆ ಮಾಡಿದರು, ಮತ್ತು ಆಕೆಯನ್ನು ಬಿಟ್ಟ. ಇದು ದರ್ಶನ ಭಾಷೆಯ ಶೈಲಿ. ಅಂದರೆ ಚತುರ್ಮುಖ ಆ ರೀತಿ ನಡ್ಕೊಂಡಿದ್ದಾನೆ, ತನ್ನ ಅಸ್ವಾತಂತ್ರ್ಯವನ್ನು ತೋರಿಸಿಕೊಡುವುದಕ್ಕಾಗಿ ಆ ರೀತಿ ನಡ್ಕೊಂಡಿದ್ದಾನೆ. ಆದರೆ ನಿಜವಾಗಿ ಅವನಿಗೆ ಕಾಮ ಇಲ್ಲ. ಆದರೆ ಅವ ಏನು ನಾಟಕವನ್ನು ಮಾಡ್ತಾ ಇದ್ದಾನೆ ಅದು ನಾಟಕ ಅಂತ ತೋರಿಸದೆ ನಿಜವಾಗಿ ನಡೆದ ಘಟನೆ ಅಂತ ಬರುವಂತೆ ಮೈತ್ರೇಯರು ವಿದುರನಿಗೆ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಇದು ದರ್ಶನ ಭಾಷೆಯ ಶೈಲಿ ಅನ್ನುವುದನ್ನು ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಅದೇ ಸಂದರ್ಭದಲ್ಲಿ ಚತುರ್ಮುಖ ಹಿರಣ್ಯಕಶಿಪಿಗೆ ವರ ಕೊಟ್ಟಿದ್ದ, ನಿನಗೆ ಯಾವುದೇ ರೀತಿಯಿಂದ ಸಾವು ಬಾರದೇ ಇರಲಿ ಅಂತ. ಅಂತಹ ಹಿರಣ್ಯಕಶಿಪುವನ್ನು ನರಸಿಂಹ ಸಂಹಾರ ಮಾಡಿದ. ಸಂಹಾರ ಮಾಡಿದ ಮೇಲೆ ನರಸಿಂಹದೇವರು ಒಂದು ಮಾತು ಹೇಳುವಂಥದ್ದಿದೆ, ಮೈವಂ ವರೋಸುರಾಣಾಂತೆ ಪ್ರದೇಯ ಪದ್ಮಸಂಭವ. ಚತುರ್ಮುಖ, ಇನ್ನು ಮುಂದೆ ನೀನು ರಾಕ್ಷಸರಿಗೆ ಈ ರೀತಿಯಾದ ವರವನ್ನು ಕೊಡಬೇಡ. ವರಹ ಕ್ರೂರ ನಿಸರ್ಗಾಣಾಂ ಅಹೀನಾಂ ಅಮೃತಂ ಯಥಾ. ಕೆಟ್ಟ ಸ್ವಭಾವದ ಅಸುರರಿಗೆ ವರ ಕೊಡುವುದು ಅಂದರೆ ಹಾವಿಗೆ ಅಮೃತವನ್ನು ಕೊಟ್ಟಂತಾಗುತ್ತೆ, ನೀನು ಕೊಡಬೇಡ ಅಂತ ಹೀಗೆ ಚತುರ್ಮುಖನಿಗೆ ನೃಸಿಂಹದೇವರು ಹೇಳಿದರು ಅಂತ ಭಾಗವತದಲ್ಲಿ ಬರುತ್ತೆ. ಇಲ್ಲಿ ಒಂದು ನಮಗೆ ಸಂದೇಹ ಬರುತ್ತೆ, ಚತುರ್ಮುಖನಿಗೆ ದೇವರ ಸಂಕಲ್ಪ ಏನು ಅಂತ ಗೊತ್ತಿಲ್ವೇನೋ? ಚತುರ್ಮುಖ ಹಿರಣ್ಯಕಶಿಪುವಿಗೆ ಯಾಕಾಗಿ ಈ ವರವನ್ನು ಕೊಟ್ಟ? ವರ ಮತ್ತು ಶಾಪದ ಬಗ್ಗೆ ಮಧ್ವಗುರುಗಳು ಒಂದು ಸಂದೇಶ ನೀಡ್ತಾ ಇದ್ದಾರೆ. ಯತ್ತದ್ ಭಗವತಾ ಕ್ಲಿಪ್ತಂ ತದೇವ ನಿಯತಂ ಭವೇತ್. ಭಗವಂತ ಏನು ಸಂಕಲ್ಪ ಮಾಡ್ತಾನೆ ಅದೇ ರೀತಿಯಾಗಿಯೇ ನಡೆಯುವಂಥದ್ದು. ಹಾಗಾಗಿ ವರ ಮತ್ತು ಶಾಪ ಭಗವಂತನ ಸಂಕಲ್ಪವನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಪೂರಕವಾಗಿ ಇರುವಂಥದ್ದು. ನಾವು ಯೋಚಿಸುವುದು ಅದು ಆ ರೀತಿ ಶಾಪ ಕೊಟ್ಟದ್ರಿಂದ ಆ ಘಟನೆ ಹಾಗೆ ನಡೆಯಿತು ಅಂತ ಅಲ್ಲ. ಆ ಪ್ರಮಾಣ ಸ್ಪಷ್ಟಪಡಿಸ್ತಾ ಇದೆ, ಯತ್ತದ್ ಭಗವತಾ ಕ್ಲಿಪ್ತಂ ತದೇವ ನಿಯತಂ ಭವೇತ್. ಭಗವಂತ ಮೊದಲೇ ಸಂಕಲ್ಪ ಮಾಡಿರ್ತಾನೆ, ಈ ಕಲ್ಪದಲ್ಲಿ ಈ ರೀತಿ ಘಟನೆಗಳೆಲ್ಲ ಆಗಬೇಕು ಅಂತ. ಅದಕ್ಕೆ ಅನುಗುಣವಾಗಿ ಯಾರ್ಯಾರದ್ದೋ ವರವನ್ನು ಶಾಪವನ್ನು ಸಿಕ್ಕಿಸ್ತಾನೆ. ಅದೇ ರೀತಿ ಭಗವಂತ ತಾನು ನರಸಿಂಹನಾಗಿ ಬರಬೇಕು, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕು. ಅದು ಕೂಡ ಹೇಗೆ? ನರಸಿಂಹ ರೂಪದಲ್ಲಿ ಬರಬೇಕು, ಸ್ತಂಭದಿಂದ ಬರಬೇಕು, ಮುಸ್ಸಂಜೆಯ ಹೊತ್ತಿನಲ್ಲಿ ಬರಬೇಕು, ಉಗುರಿನಿಂದ ಅವನ ಸಂಹಾರ ಮಾಡಬೇಕು. ಇದೆಲ್ಲ ಭಗವಂತನ ಸಂಕಲ್ಪ. ಅದಕ್ಕೆ ಅನುಗುಣವಾಗಿ ಚತುರ್ಮುಖ ಹಿರಣ್ಯಕಶಿಪುವಿಗೆ ವರ ಕೊಟ್ಟಿದ್ದಾನೆ ಹೊರತು ಭಗವಂತನ ಸಂಕಲ್ಪವನ್ನು ಅರಿಯದೆ ಕೊಟ್ಟದ್ದಲ್ಲ. ಹೀಗಿರುವಾಗ ನರಸಿಂಹದೇವರು ಹೇಳ್ತಾ ಇದ್ದಾರೆ, ನೀನು ಈ ರೀತಿ ವರ ಕೊಡಬಾರ್ದು ನೋಡು ಅಂತ. ಇದು ಹೇಗೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ವಾಸ್ತವವಾಗಿ ಇಲ್ಲಿಯೂ ಕೂಡ ಅಷ್ಟೇ, ಇದು ದರ್ಶನ ಭಾಷೆ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಚತುರ್ಮುಖ ವರವನ್ನು ಕೊಟ್ಟಿರುವಂಥದ್ದು. ಆದರೆ ಸಾಮಾನ್ಯ ಜನರಿಗೆ ಏನು ಅನಿಸುತ್ತೆ, ಚತುರ್ಮುಖ ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಿದ್ರಿಂದಾಗಿ ದೇವರು ಇಷ್ಟು ನರಸಿಂಹ ರೂಪವನ್ನು ತಾಳಿ ಸ್ತಂಭದಿಂದ ಮುಸ್ಸಂಜೆ ಹೊತ್ತಿನಲ್ಲಿ ಬಂದು ಉಗುರಿನಿಂದ
ಹಿರಣ್ಯಕಶಿಪುವನ್ನು ಕೊಲ್ಲತಕ್ಕಂಥ ಒಂದು ಇಷ್ಟೊಂದು ಇಕ್ಕಟ್ಟಿನ ಸ್ಥಿತಿ ಬಂತು, ಹೀಗಾಗಬಾರ್ದಿತ್ತು ಅಂತ ಅನಿಸುತ್ತೆ. ಈ ಲೋಕದ ದರ್ಶನವನ್ನು ಇಟ್ಟುಕೊಂಡೇ ಶುಕಾಚಾರ್ಯರು ಪರೀಕ್ಷಿತನಿಗೆ ಆ ಮಾತನ್ನು ಹೇಳಿರುವಂಥದ್ದು, ನಿರೂಪಣೆ ಮಾಡಿರುವಂಥದ್ದು. ಹಾಗಾಗಿ ಈ ವಿಚಾರವೂ ಕೂಡ ಲೋಕದರ್ಶನದ ಶೈಲಿಯಲ್ಲಿ ಬಂದಿರುವಂಥದ್ದು ಅಂತ ನಾವು ತಿಳ್ಕೊಳ್ಬೇಕಾದ. ಅಷ್ಟಮ ಸ್ಕಂದದಲ್ಲಿ ಬಲಿಯ ನಿಗ್ರಹ ನಡೆದಿದೆ. ಗರುಡ ತ್ರಿವಿಕ್ರಮರೂಪಿ ಪರಮಾತ್ಮನ ಆದೇಶಕ್ಕನುಗುಣವಾಗಿ ವಾರುಣ ಪಾಶದಿಂದ ಬಲಿಯನ್ನು ಬಂಧಿಸಿದ್ದಾನೆ. ಆಗ ಪ್ರಹ್ಲಾದ ಮುಂತಾದವರು ಕೂಡ ಬಲಿಯ ಬಂಧನವನ್ನು ಸಮರ್ಥಿಸ್ತಾರೆ. ಪ್ರಹ್ಲಾದ ಹೇಳುವಂಥದ್ದು ಇದೆ, ತ್ವಯೈವ ದತ್ತಂ ಪದಮೈಂದ್ರ ಮರ್ಚಿತಂ ಹೃತಂ ತದೇವಾದ್ಯ ತಥೈವ ಶೋಭನಂ. ನೀನೇ ಅವನಿಗೆ ಇಂದ್ರ ಪದವಿ ಬರುವಂತೆ ಮಾಡಿರುವಂಥದ್ದು, ಈಗ ಅದನ್ನು ನೀನು ಕಸಿದುಕೊಂಡಿದ್ದಿ, ಇದರಲ್ಲಿ ಏನೂ ಅನೌಚಿತ್ಯ ಇಲ್ಲ ಅಂತ ಪ್ರಹ್ಲಾದ, ಬಲಿಯ ಪಿತಾಮಹನಾಗಿರ್ತಕ್ಕಂಥವ ಪ್ರಹ್ಲಾದನು ಕೂಡ ಸಮರ್ಥಿಸ್ತಾ ಇದ್ದಾನೆ. ಇನ್ನೂ ಬಲಿಯ ಪತ್ನಿ ವಿಂಧ್ಯಾವಲಿ ಆಕೆಯು ಕೂಡ ಅದನ್ನು ಸಮರ್ಥಿಸ್ತಾ ಇದ್ದಾಳೆ. ನೀನು ಮಾಡಿರ್ತಕ್ಕಂಥ ಅನ್ಯಾಯ, ಪರಮಾತ್ಮ ಸೃಷ್ಟಿ ಮಾಡಿದ್ದು ತನ್ನ ಲೀಲೆಗಾಗಿ, ಈ ಜಗತ್ತನ್ನು ನಂದು ಅಂತ ನೀನು ಇಟ್ಟುಕೊಂಡಿದ್ದಿ, ಅದಕ್ಕಾಗಿ ಸರಿಯಾದ ಶಾಸ್ತಿ ಆಯಿತು ಅಂತ ಪರೋಕ್ಷವಾಗಿ ವಿಂಧ್ಯಾವಲಿಯು ಕೂಡ ಪರಮಾತ್ಮನ ಬಂಧನ ಪ್ರವೃತ್ತಿಯನ್ನು ಸಮರ್ಥನೆ ಮಾಡ್ತಾ ಇದ್ದಾಳೆ. ಆದರೆ ಚತುರ್ಮುಖ ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ. ಮುಂಚೈನಂ ಹೃತ ಸರ್ವಸ್ವಂ ನಾಯಮರ್ಹತಿ ನಿಗ್ರಹಂ. ಪರಮಾತ್ಮ, ನೀನು ಬಲಿಯನ್ನು ನಿಗ್ರಹ ಮಾಡ್ತಾ ಇದೆಯಲ್ಲ, ಇದು ತೀರಾ ಅನುಚಿತವಾಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಆ ವಾರುಣ ಪಾಶದಿಂದ ಬಂಧನ ಮಾಡಿದಿ, ಅದರಿಂದ ನೀನು ಬಿಡುಗಡೆ ಮಾಡು. ಯಾಕೆ ಅಂದರೆ ಅವ ಎಲ್ಲ ದಾನ ಸರ್ವಸ್ವವನ್ನು ನಿನಗೆ ದಾನ ಮಾಡಿದವ, ಅವನ ಮೇಲೆ ಇಂತಹ ನಿಗ್ರಹ ಮಾಡು ಸರಿಯಲ್ಲ ಅಂತ ಒಂದು ಅಂಶ. ಮತ್ತೊಂದು, ನಿನ್ನ ಔದಾರ್ಯಕ್ಕೆ ಈ ರೀತಿಯ ದಂಡನೆ ಒಪ್ಪುವುದಿಲ್ಲ ಅಂತ ಚತುರ್ಮುಖ ಹೇಳ್ತಾ ಇದ್ದಾನೆ. ಯತ್ಪಾದಯೋ ಅಷಠಧೀಹಿ ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ. ನಿನ್ನ ಸ್ವಭಾವ, ಭಕ್ತರು ನಿನ್ನ ಪೂಜೆ ಮಾಡಲಿಕ್ಕೆ ಏನೂ ಇಲ್ಲ, ತೋಟದಲ್ಲಿ ಹುಲುಸಾಗಿ ಬೆಳೆದಿರ್ತಕ್ಕಂತಹ ಗರಿಕೆ ಹುಲ್ಲನ್ನು ತಂದು ಅಷಠಧೀಹಿ, ಏನೂ ವಂಚನೆ ಇಲ್ಲದೆ ನಿನಗೆ ಪೂಜೆ ಮಾಡಿದ್ರು ಅಂದರೆ ಅಷ್ಟರಲ್ಲೇ ತೃಪ್ತನಾಗಿ ದಿವ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ, ಅಂಥವನಿಗೆ ಒಳ್ಳೆಯ ಗತಿಯನ್ನು ಕೊಟ್ಟು ಅನುಗ್ರಹ ಮಾಡ್ತಕ್ಕಂಥವ ನೀನು. ನ ವಿಕ್ಲವ ಮನಾಹ ಕತಿಂ ಆರ್ತಿಮಿಚ್ಛೇತ್. ಅಂತಹ ನಿನ್ನಿಂದ ಸರ್ವಸ್ವವನ್ನು ದಾನ ಮಾಡಿರ್ತಕ್ಕಂಥ ಬಲಿ ಈ ರೀತಿಯ ದಂಡನೆಗೆ ಒಳಗಾಗುವುದು ಇದು ನಿನ್ನ ಸ್ವಭಾವಕ್ಕೆ ಒಗ್ಗುವುದಿಲ್ಲ. ಹಾಗಾಗಿ ಇವನನ್ನು ಮುಂಚೆಯಿನಂ ಹೃತ ಸರ್ವಸ್ವಂ, ಎಲ್ಲವನ್ನೂ ಕೂಡ ಕಸಿದುಕೊಂಡು ಬಿಟ್ಟಿದ್ದೆ, ಇವನನ್ನು ಬಂಧನದಿಂದ ಬಿಡುಗಡೆಗೊಳಿಸುವಂತ ಚತುರ್ಮುಖ ದೇವರು ಬಲಿಯ ಪರವಾಗಿ ವಾದ ಮಾಡ್ತಾ ಇದ್ದಾನೆ. ಆಗ ದೇವರು ಅದನ್ನು ಸಮರ್ಥನೆ ಮಾಡ್ತಾರೆ. ತ್ರಿವಿಕ್ರಮರೂಪಿ ಪರಮಾತ್ಮ, ಬ್ರಹ್ಮನ್ ಎಂ ಅನುಗೃಹ್ಣಾಮಿ ತದ್ವಿತ್ತಂ ವಿಧುನೋಮ್ಯಹಂ. ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ ಚತುರ್ಮುಖ, ಯಾರ ಬಗ್ಗೆ ನಾನು ಅನುಗ್ರಹ ಮಾಡ್ತೇನೆಯೋ ಅವರ ಹಣವನ್ನು ನಾನು ಮೊದಲು ಕಸಿದುಕೊಳ್ಳುವಂಥದ್ದು. ಯಾಕೆ ಅಂದರೆ ಯನ್ಮದ ಪುರುಷ ಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಐಶ್ವರ್ಯದಿಂದ ಮತ್ತರಾಗಿ ನನ್ನನ್ನು ಮತ್ತು ಲೋಕವನ್ನು ಅವಮಾನ ಮಾಡ್ತಾರೆ. ಹಾಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಯಾರ ಮೇಲೆ ನಾನು ಅನುಗ್ರಹ ಮಾಡ್ತೇನೋ ಅವರ ಐಶ್ವರ್ಯವನ್ನು ಕಸಿದುಕೊಳ್ಳುವಂಥದ್ದು ನನ್ನ ಅನುಗ್ರಹದ ಸಂಕೇತವೇ ಹೊರತು ನಿಗ್ರಹದ ಸಂಕೇತ ಅಲ್ಲ. ಹಾಗಾಗಿ ವಾಮನನ ಬಗ್ಗೆ ನಾನು ಮಾಡಿರ್ತಕ್ಕಂಥದ್ದು ಅನುಗ್ರಹ ಹೊರತು ನಿಗ್ರಹ ಅಲ್ಲ ಅಂತ ಹೀಗೆಲ್ಲ ಸಮರ್ಥನೆ ಮಾಡುವಂಥದ್ದಿದೆ. ಇಲ್ಲಿಯೂ ನಮಗೆ ಸಂಶಯ ಬರುತ್ತೆ. ಚತುರ್ಮುಖ ಪರಮಾತ್ಮನ ಸಂಕಲ್ಪವನ್ನೆಲ್ಲ ತಿಳ್ಕೊಳ್ಳುವವ, ಪರಮಾತ್ಮನ ನೀತಿಯನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ತ್ರಿವಿಕ್ರಮರೂಪಿ ಪರಮಾತ್ಮ ಏನು ಹೇಳಿದ, ಬ್ರಹ್ಮನ್ ಎಂ ಅನುಗೃಹ್ಣಾಮಿ ತದ್ವಿತ್ತಂ ವಿಧುನೋಮ್ಯಹಂ ಅಂತ ಆ ಪರಮಾತ್ಮನ ನೀತಿಯ ಅರಿವು ಚತುರ್ಮುಖನಿಗೆ ಚೆನ್ನಾಗಿದೆ. ಹೀಗಿದ್ದರೂ ಅವ ಯಾಕೆ ಕೇಳಬೇಕು? ಇಲ್ಲಿಯೂ ಕೂಡ ಅದೇ ಲೋಕದರ್ಶನಮಾಶ್ರಿತ್ಯ, ಲೋಕದರ್ಶನಕ್ಕೆ ಅನುಗುಣವಾಗಿ ಚತುರ್ಮುಖನಿಗೆ ಆ ಪರಮಾತ್ಮನ ನಿಲುವನ್ನು ಸಮರ್ಥನೆ ಮಾಡಬೇಕಾಗಿದೆ. ಪರಮಾತ್ಮ ತಾನಾಗಿಯೇ ಅದನ್ನು ಹೇಳಿದರೆ ಉಪಯೋಗ ಇಲ್ಲ. ಚತುರ್ಮುಖ ಪೂರ್ವಪಕ್ಷ ಮಾಡಿದರೆ ಅದಕ್ಕೆ ಸಿದ್ಧಾಂತವನ್ನು ಹೇಳಲಿಕ್ಕಾಗುತ್ತೆ. ಅದಕ್ಕಾಗಿ ಭಗವತ್ ಪ್ರೀತ್ಯೈ, ಭಗವಂತನ ಪ್ರೀತಿಗಾಗಿ ಭಗವಂತನ ಆ ಔದಾರ್ಯದ ಹಿನ್ನೆಲೆ ಇರತಕ್ಕಂಥ ಭಾವನೆ ಸ್ಪಷ್ಟ ಆಗಬೇಕು. ಅದಕ್ಕಾಗಿ
ಚತುರ್ಮುಖ ಲೋಕದರ್ಶನವನ್ನು ಇಟ್ಟುಕೊಂಡು ಈ ರೀತಿ ಪ್ರಶ್ನೆ ಮಾಡಿದ್ದಾನೆ. ಅವನ ಪ್ರಶ್ನೆಯನ್ನು ಲೋಕದರ್ಶನದ ರೀತಿಯಿಂದ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದ್ದಾರೆ ಅಂತ ನಾವು ಇಟ್ಕೊಳ್ಬೇಕಾದದ್ದು. ಭಕ್ತಿಯಲ್ಲಿ ಒಂದು ಪ್ರಕಾರ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅಂತ. ಪಾದಸೇವನ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಒಂದು ಅರ್ಥ ಪರಮಾತ್ಮನ ಪಾದ ಪ್ರಶ್ಚಾಲನ ಮಾಡುವಂಥದ್ದು ಅಂತ. ಈ ಪಾದಸೇವನೆಯ ಭಕ್ತಿ ಪ್ರಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸಿರ್ತಕ್ಕಂಥವ ಚತುರ್ಮುಖ. ಯಾವ ಸಂದರ್ಭ? ವಾಮನ ತ್ರಿವಿಕ್ರಮನಾಗಿ ಬೆಳೆದಾಗ ಅವನ ಪಾದ ಚತುರ್ಮುಖನ ಲೋಕದವರೆಗೂ ಕೂಡ ಹಬ್ಬಿತ್ತಂತೆ. ಆಗ ಅಭ್ಯರ್ಚ ಭಕ್ತ್ಯ ಅಭ್ಯಗೃಣಾತ್ ಅಂತ ಹೇಳ್ತಾರೆ. ಆಗ ಆ ಪಾದಕ್ಕೆ ತನ್ನ ಕಮಂಡಲುವಿನ ನೀರನ್ನು ಹಾಕಿ ಪಾದ ಪ್ರಶ್ಚಾಲನ ಮಾಡಿ ತ್ರಿವಿಕ್ರಮನ ಪಾದದ ಪೂಜೆಯನ್ನು ನಡೆಸಿದ್ದಾನೆ ಅಂತ. ಧಾತು ಕಮಂಡಲು ಜಲಂ ತದುರು ಕ್ರಮಸ್ಯ ಪಾದಾವನೇಜನ ಪವಿತ್ರತೆಯ ನರೇಂದ್ರ ಸ್ವರ್ಧುನ್ಯಭೂತ್ ನಭಸಿ ಸಾ ಪತತಿ ನಿಮಾಷ್ಟಿ ಲೋಕತ್ರಯಂ ಭಗವತೋ ವಿಷದೇವ ಕೀರ್ತಿ. ಆ ಸಂದರ್ಭದಲ್ಲಿ ಚತುರ್ಮುಖ ತನ್ನ ಕಮಂಡಲುವಿನಿಂದ ಏನು ನೀರು ಹಾಕಿದ್ದಾನೆ, ಆ ನೀರೇ ಈಗ ಸ್ವರ್ಧುನಿಯಾಗಿ ಗಂಗೆಯಾಗಿ ಹರಿಯುತ್ತಾ ಇದೆ. ಪರಮಾತ್ಮನ ಕೀರ್ತಿ ಅದು ನಮ್ಮ ಕಿವಿಗೆ ಬಿದ್ದು ಕೂಡಲೇ ನಾವು ಹೇಗೆ ಪವಿತ್ರ ಆಗ್ತೇವೆಯೋ ಅದೇ ರೀತಿ ಭಗವಂತನ ಪಾದಪ್ರಶ್ಚಾಲನ ಜಲ ಅದು ಲೋಕವನ್ನು ಪ್ರವೇಶ ಮಾಡಿದ ಕೂಡಲೇ ಎಲ್ಲರನ್ನೂ ಕೂಡ ಪವಿತ್ರೀಕರಿಸುತ್ತೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಆದುದರಿಂದ ಒಂದು ಅಂಶವನ್ನು ನಾವು ಗಮನಿಸಬೇಕಾದದ್ದು, ನಾವು ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡುವಾಗ, ಗಂಗೆಯ ಮಾಧ್ಯಮದಲ್ಲಿ ನಾವು ಸಾಧನೆಯನ್ನು ನಡೆಸುವಾಗ ಆ ಗಂಗೆ ಅದು ಪರಮಾತ್ಮನ ಪಾದಪ್ರಶ್ಚಾಲನದ ಜಲ. ಚತುರ್ಮುಖ ಒಳ್ಳೆಯ ಅನುಸಂಧಾನದಿಂದ ತ್ರಿವಿಕ್ರಮರೂಪಿ ಪರಮಾತ್ಮನ ಪಾದದ ಪ್ರಶ್ಚಾಲನ ಮಾಡಿದ್ದಾನೆ. ಆ ಜಲವೇ ಗಂಗೆಯಾಗಿ ಹರಿದು ಬಂದದ್ದು. ಆ ಗಂಗೆಯಲ್ಲಿ ನಾನೀಗ ಸ್ನಾನ ಮಾಡ್ತಾ ಇದ್ದೇನೆ, ಆ ಗಂಗೆಯ ತೀರ್ಥವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಈ ರೀತಿಯ ಅನುಸಂಧಾನವನ್ನು ನಾವು ಮಾಡಬೇಕಾದದ್ದು. ಹಾಗೆ ಇನ್ನೊಂದು ಸಾಂಕೇತಿಕವಾದ ಒಂದು ಸಂದೇಶ, ಭಗವಂತನ ಸೇವೆ ಮಾಡಲಿಕ್ಕೆ ಯಾವಾಗ ಅವಕಾಶ ಸಿಗುತ್ತೋ ಅದನ್ನು ಪೂರ್ಣವಾಗಿ ನಾವು ಬಳಸ್ಕೊಳ್ಬೇಕು. ಚತುರ್ಮುಖ ನೋಡಿ, ಈಗ ತ್ರಿವಿಕ್ರಮನ ಪಾದ ತನ್ನ ಲೋಕಕ್ಕೆ ಬಂತು, ಕೂಡಲೇ ಪಾದ ಪ್ರಶ್ಚಾಲನ ಮಾಡಿ ಅವನ ಪಾದ ಪೂಜೆ ಮಾಡಿಬಿಟ್ಟ. ಅದರಂತೆ ನಮಗೂ ಕೂಡ ಜೀವನದಲ್ಲಿ ಎಷ್ಟೋ ಬಾರಿ ಭಗವಂತನ ಅಥವಾ ಗುರು ಹಿರಿಯರ ಸೇವೆ ಮಾಡುವ ಅವಕಾಶವಿರುತ್ತೆ. ನಾವು ಮಾತ್ರ ಹಿಂದೆ ಮುಂದೆ ನೋಡ್ತೇವೆ, ಇದನ್ನು ನಾವು ಬಳಸ್ಕೊಳ್ಬೇಕೋ ಬೇಡೋ ಅಂತ. ಒಮ್ಮೆ ಸಿಕ್ಕಿದ ಸಂದರ್ಭ ಮತ್ತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಭಗವದ್ಭಕ್ತರ ಸೇವೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಕೂಡಲೇ ಅದನ್ನು ಬಳಸ್ಕೊಳ್ಬೇಕು ಅನ್ನುವುದನ್ನು ಚತುರ್ಮುಖನ ಈ ನಡತೆಯಿಂದ ನಾವು ತಿಳ್ಕೊಳ್ಬೇಕಾದದ್ದು. ಅಂಬರೀಷನ ಪ್ರಸಂಗದಲ್ಲಿ ಅಂಬರೀಷನ ಚಕ್ರದಿಂದ ಪೀಡಿತರಾಗಿರ್ತಕ್ಕಂಥ ದೂರ್ವಾಸರು ರುದ್ರದೇವರಲ್ಲಿಗೂ ಹೋಗ್ತಾರೆ, ಚತುರ್ಮುಖನಲ್ಲಿಗೂ ಹೋಗ್ತಾರೆ. ಆಗ ಚತುರ್ಮುಖ ಹೇಳ್ತಕ್ಕಂಥ ಮಾತು, ಅಹಂಭವೋ ದಕ್ಷ ಭುಗು ಪ್ರಧಾನಾ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾ ಸರ್ವೇ ವಯಂ ಯನ್ನಿಯಮಂ ಪ್ರಪನ್ನಾ ಮೂರ್ಧ್ನಾರ್ಪಿತಂ ಲೋಕಹಿತಂ ವಹಾಮಹ. ದೂರ್ವಾಸರೇ, ನಾನು, ರುದ್ರದೇವರು, ಉಳಿದೆಲ್ಲ ದೇವತೆಗಳು, ಮನುಗಳು, ಇವರೆಲ್ಲ ಯನ್ನಿಯಮಂ ಪ್ರಪನ್ನಾ ಮೂರ್ಧ್ನಾರ್ಪಿತಂ, ಭಗವಂತನ ನಿಯಮಕ್ಕೆ ಅನುಗುಣವಾಗಿ ಅವನು ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಪಾಲಿಸ್ತಾ ಇದ್ದೇವೆ. ಲೋಕಹಿತಂ ವಹಾಮಹ, ಆ ಮೂಲಕ ಲೋಕಕ್ಕೆ ಹಿತ ಆಗುವಂತೆ ನಾವು ನಡ್ಕೊಳ್ತಾ ಇದ್ದೇವೆ. ಈ ರೀತಿ ನಾವು ನಡ್ಕೊಳ್ಳುವಾಗ, ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ನಮ್ಮ ಅನುಸಂಧಾನ ಏನು ಅಂದರೆ, ಯನ್ನಿಯಮಂ ಪ್ರಪನ್ನಾಹ ಸರ್ವೇ ವಯಂ, ನಾನು ಮಾತ್ರ ಅಲ್ಲ ಎಲ್ಲರೂ ಕೂಡ ದೇವತೆಗಳು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗ ಯನ್ನಿಯಮಂ ಪ್ರಪನ್ನಾಹ, ಇದು ನಮ್ಮ ಕರ್ತವ್ಯ ಎನ್ನುವ ದೃಷ್ಟಿ ಮಾತ್ರ ಅಲ್ಲ, ಭಗವಂತ ನಮಗೆ ನಮ್ಮ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎನ್ನುವ ಭಾವನೆಗೆ ಒಳಗಾಗಿ ನಾವು ಇದನ್ನೆಲ್ಲ ನಡೆಸ್ತಾ ಇದ್ದೇವೆ. ಅಂತಹ ಭಗವಂತನಿಗೆ ವಿರುದ್ಧವಾಗಿ, ಚಕ್ರದ ವಿರುದ್ಧವಾಗಿ ರಕ್ಷಣೆಯನ್ನು ನಾನು ಹೇಗೆ ತಾನೇ ಕೊಡಲಿಕ್ಕೆ ಬರುತ್ತೆ, ಅದನ್ನು ಕೊಡುವುದಿಲ್ಲ ಅಂತ ದೂರ್ವಾಸರನ್ನು ತಿರಸ್ಕರಿಸಿ ಕಳಿಸಿಬಿಟ್ಟ ಅಂತ ಭಾಗವತದಲ್ಲಿ ಬರುತ್ತೆ. ಚತುರ್ಮುಖನ ಅನುಸಂಧಾನ, ಚತುರ್ಮುಖ ಮಹತ್ವತ್ವಕ್ಕೆ ಅಭಿಮಾನಿಯಾಗಿ, ಜೀವತತ್ವಕ್ಕೆ ಅಭಿಮಾನಿಯಾಗಿ
ಸೃಷ್ಟಿಕರ್ತನಾಗಿ ಭಾರೀ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಮಾಡುವಾಗ ಅವನ ಅನುಸಂಧಾನ ಈ ಮಾತಿನಿಂದ ಸ್ಪಷ್ಟವಾಗುತ್ತೆ. ಯನ್ನಿಯಮಂ ಪ್ರಪನ್ನಾಹ ಮೂರ್ಧ್ನಾರ್ಪಿತಂ ಅಂತ. ಪ್ರತಿಯೊಂದು ಮಹತ್ತತ್ವವನ್ನು ನಿಯೋಜಿಸುವಾಗ, ಸೃಷ್ಟಿಯನ್ನು ನಡೆಸುವಾಗ ಇದು ಭಗವಂತ ನನಗೆ ವಹಿಸಿಕೊಟ್ಟ ಕರ್ತವ್ಯ, ಅದನ್ನು ಬಹಳ ಗೌರವದಿಂದ ಮೂರ್ಧ್ನಾರ್ಪಿತಂ ಅಂತ ತಲೆಯಿಂದ ಅದನ್ನು ಸ್ವೀಕಾರ ಮಾಡಿ, ಭಗವಂತ ಕೊಟ್ಟಿರ್ತಕ್ಕಂಥ ಸೇವಾವಕಾಶ ಅಂತ ಅದನ್ನು ಸ್ವೀಕಾರ ಮಾಡಿ ಅದನ್ನು ನಿರ್ವಹಿಸ್ತಾ ಇದ್ದಾನೆ ಅಂತ. ಇದು ಈ ಭಗವಂತನ ಬಗ್ಗೆ ಚತುರ್ಮುಖ ತೋರಿಸ್ತಕ್ಕಂತಹ ಒಂದು ಗೌರವ ಭಾವನೆ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗಲೂ ಕೂಡ ಈ ಗೌರವ ಭಾವನೆಯನ್ನು ನಾವು ಅಳವಡಿಸ್ಕೊಳ್ಬೇಕಾದದ್ದು. ನಮಗೆ ಚತುರ್ಮುಖನಂತೆ ಸೃಷ್ಟಿ ಮಾಡತಕ್ಕಂಥ ಅಥವಾ ಯಾವುದೇ ತತ್ವವನ್ನು ನಿಯೋಜಿಸ್ತಕ್ಕಂಥ ಅಧಿಕಾರ ಇಲ್ಲದೇ ಇರ್ಬೋದು. ಒಬ್ಬ ಗೃಹಸ್ಥನಾಗಿ ಅಥವಾ ಪೀಠಾಧಿಪತಿಯಾಗಿ, ಒಂದು ಸಂಸ್ಥೆಯ ಅಧಿಕಾರಿಯಾಗಿ, ಒಂದು ಮನೆಯ ಯಜಮಾನನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭ ಪ್ರತಿಯೊಬ್ಬರಿಗೂ ಕೂಡ ದೊರಕುತ್ತೆ. ಇದು ಬರೇ ಲೌಕಿಕ ದೃಷ್ಟಿಯ ಹಿನ್ನೆಲೆಯಲ್ಲಿ ಮಾತ್ರ ನಡೆಸುವಂಥದ್ದಲ್ಲ. ಭಗವಂತ ಚಾತುರ್ವರ್ಣ್ಯವನ್ನು ವಿಧಾನ ಮಾಡಿರ್ತಕ್ಕಂಥ ಭಗವಂತ ಆ ಚಾತುರ್ವರ್ಣ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಕರ್ತವ್ಯವನ್ನು ಕೂಡ ನಿರ್ವಹಿಸಿದ್ದಾನೆ, ಅದನ್ನು ಕೂಡ ವಿಧಿಸಿದ್ದಾನೆ. ಅವನ ವಿಧಾನಕ್ಕೆ ಅನುಗುಣವಾಗಿ ನಾನು ಗೃಹಸ್ಥನಾಗಿ ಈ ಧರ್ಮವನ್ನು ಪಾಲಿಸ್ತಾ ಇದ್ದೇನೆ ಅನ್ನುವ ಭಾವನೆ ನಮಗೆ ಇರಬೇಕಾದ. ಆಗ ನಾವೊಬ್ಬ ಮನೆಯ ಯಜಮಾನರಾಗಿ ಅಥವಾ ಒಬ್ಬ ಸಂಸ್ಥೆಯ ಅಧಿಕಾರಿಗಳಾಗಿ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದರೂ ಕೂಡ ಅದು ಭಗವಂತನ ಆರಾಧನೆ ಆಗಿಬಿಡುತ್ತೆ. ಹೇಗೆ ಚತುರ್ಮುಖ ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗ ಯನ್ನಿಯಮಂ ಪ್ರಪನ್ನಾಹ, ಭಗವಂತ ವಹಿಸಿಕೊಟ್ಟಿರ್ತಕ್ಕಂಥ ಕರ್ತವ್ಯ ಅನ್ನುವ ಅನುಸಂಧಾನದ ಹಿನ್ನೆಲೆಯಲ್ಲಿ ಅದನ್ನು ನಡೆಸ್ತಾನೆ. ಅದರಂತೆ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಚಿಕ್ಕ ಪುಟ್ಟ ಅಧಿಕಾರವೇ ಆಗಿರ್ಬೋದು, ಯಾವುದೇ ಹೊಣೆಗಾರಿಕೆಯೇ ಆಗ್ಬೋದು, ಅದನ್ನು ನಿರ್ವಹಿಸುವಾಗ ಅದು ಮೇಲ್ನೋಟಕ್ಕೆ ಯಾವುದೋ ಲೌಕಿಕ ವ್ಯಕ್ತಿಗಳಿಂದ ಬಂದಿದ್ದು ಆಗಿರ್ಬೋದು, ಆದರೆ ಮೂಲಭೂತವಾಗಿ ಅದು ನಮಗೆ ಕೊಟ್ಟಿರುವಂಥದ್ದು ಭಗವಂತ. ಭಗವಂತನೇ ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅಂತ ಇರುವಂತೆ ಶ್ರುತಿ ಸ್ಮೃತಿಯ ಮೂಲಕ, ಭಗವಂತನ ಆಜ್ಞಾರೂಪದಲ್ಲಿರ್ತಕ್ಕಂಥ ಶ್ರುತಿ ಸ್ಮೃತಿಯ ಮೂಲಕ ಆ ಕರ್ತವ್ಯ ನಮ್ಮ ಪಾಲಿಗೆ ಬಂದಿರುವಂಥದ್ದು. ಹಾಗಾಗಿ ಅದನ್ನು ನಾವು ಪಾಲನೆ ಮಾಡಿದರೆ ಭಗವಂತ ಪ್ರಸನ್ನನಾಗ್ತಾನೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಮಾಡಿದಾಗ ಅದು ಮನೆಯ ಕೆಲಸ ಆಗಿರ್ಬೋದು ಅಥವಾ ಒಂದು ಕಚೇರಿಯ ಕೆಲಸ ಆಗಿರ್ಬೋದು, ಅದೆಲ್ಲ ಭಗವಂತನ ಆರಾಧನೆಯ ವ್ಯಾಪ್ತಿಗೆ ಬರುತ್ತೆ ಎನ್ನುವುದನ್ನು ನೆನಪಿಟ್ಕೊಳ್ಬೇಕಾದದ್ದು. ಕೃಷ್ಣಾವತಾರದ ಪ್ರಸಂಗದಲ್ಲಿ ಕೃಷ್ಣ ದೇವಕಿಯ ಗರ್ಭದಲ್ಲಿರುವಾಗ ಚತುರ್ಮುಖ ಮತ್ತು ರುದ್ರದೇವರು ಗರ್ಭಸ್ತುತಿಯನ್ನು ನಡೆಸ್ತಾರೆ. ಬೇರೆ ಬೇರೆ ಭಗವಂತನ ಮಹಿಮೆಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದು ನಮ್ಮ ಸಾಧನೆಗೆ ಬಹಳ ಉಪಯುಕ್ತವಾಗಿರುವಂಥದ್ದು, ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ. ಇದರ ಮೇಲ್ನೋಟದ ಅರ್ಥ, ಕ್ರಿಯೆಗಳನ್ನು ನಡೆಸುತ್ತಾ ಇರುವಾಗ ನಿನ್ನ ಪಾದಾರವಿಂದದಲ್ಲಿ ಯಾರು ಮನಸ್ಸಿಡ್ತಾನೆ ಅಂತಹವನಿಗೆ ಮತ್ತೆ ಸಂಸಾರ ಬಂಧನ ಇಲ್ಲ. ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ ಅಂತ. ಮೇಲ್ನೋಟಕ್ಕೆ ಇದು ಅಷ್ಟು ಅರ್ಥ ಆಗುವುದಿಲ್ಲ. ಅದಕ್ಕೆ ಮಧ್ವಗುರುಗಳು ಕ್ರಿಯಾಯೋಗದ ಅನ್ನುವ ಒಂದು ಗ್ರಂಥದ ಮೂಲಕ ಇದರ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ರಿಯೆಗಳು, ಯಾವುದೇ ಕ್ರಿಯೆ, ಅದು ದೇವರಿಗೆ ಮಂಗಳಾರತಿಯತ್ವ ಕ್ರಿಯೆಯೇ ಆಗಿರ್ಬೋದು, ಪಾಠ ಪ್ರವಚನದ ಕ್ರಿಯೆಯೇ ಆಗಿರ್ಬೋದು, ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ, ಯಾವುದೋ ಒಂದು ಲೌಕಿಕ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಂದರೆ ಅದೆಲ್ಲ ಬಂಧಕವಾಗಿ ಬಿಡುತ್ತೆ. ಕ್ರಿಯೆ ಸ್ವಭಾವತಃ ಬಂಧನ ಸ್ವಭಾವ, ಅದು ಬಂಧಕವಾಗಿರುವಂಥದ್ದು. ಅದು ಯಾವ ಕ್ರಿಯೆ ಆಗಿರ್ಬೋದು. ನಾವು ಆಧ್ಯಾತ್ಮಿಕ ಕ್ರಿಯೆ, ಧಾರ್ಮಿಕ ಕ್ರಿಯೆ ಅಂತ ನಾವು ಪರಿಗಣಿಸಿದ್ರೂ ಕೂಡ ಅದರ ದೃಷ್ಟಿಕೋನ ಸರಿ ಇಲ್ಲದಿದ್ದರೆ ಅದು ಬಂಧಕವೇ. ಬಂಧಕ ಸ್ವಭಾವದ ಕ್ರಿಯೆಯನ್ನು ಮೋಚಕವಾಗಿ ಪರಿಣಮಿಸಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ಚತುರ್ಮುಖ ಆ ಸಾಧನೆಯ ಬಗ್ಗೆ ಬೆಳಕು ಚೆಲ್ತಾ ಇದ್ದಾನೆ ಈ ಮಾತಿನಲ್ಲಿ. ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ ನೈತಿ ಸಂಸಾರಂ ತತ್ಪ್ರಸಾದ ನ ಸಂಶಯ. ಕ್ರಿಯಾಯೋಗದ ಮೂಲಕ ಚತುರ್ಮುಖನ ಮಾತಿನ ಅಭಿಪ್ರಾಯವನ್ನು ಮಧ್ವಗುರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾವುದೇ ಕ್ರಿಯೆ ನಮ್ಮಿಂದ ನಡೆದಾಗ ಎರಡು ಅನುಸಂಧಾನವನ್ನು ಅಳವಡಿಸಿಕೊಳ್ಬೇಕಂತೆ. ಒಂದು ಕರ್ತೃತ್ವ, ಮತ್ತೊಂದು ಪೂಜ್ಯತ್ವ. ನಾಹಂ ಕರ್ತ ಹರಿಕರ್ತ ಅಂತ ಬ್ರಹ್ಮತರ್ಕ ಹೇಳಿದಂತೆ
ಯಾವ ಕ್ರಿಯೆ ಆಗಿರ್ಬೋದು ಅದನ್ನು ಸ್ವತಂತ್ರವಾಗಿ ನಾನು ನಡೆಸಿದ್ದಲ್ಲ. ಭಗವಂತನೇ ಸ್ವತಂತ್ರವಾಗಿ ನನ್ನ ಮೂಲಕ ಅದನ್ನು ನಡೆಸಿದ್ದು. ನಾಹಂ ಕರ್ತ ಹರಿಕರ್ತ. ಕ್ರಿಯೆಯ ಬಗ್ಗೆ ಈ ಒಂದು ಅನುಸಂಧಾನ ಇದನ್ನು ಅಳವಡಿಸ್ಕೊಳ್ಬೇಕಾದದ್ದು. ಇದು ದೇವರ ಪೂಜೆ, ಪಾಠ ಪ್ರವಚನ, ಅಶ್ವಮೇಧಯಾಗ ಇದಕ್ಕೆ ಮಾತ್ರ ಸಂಬಂಧಪಡುವಂಥದ್ದಲ್ಲ. ಚಿಕ್ಕ ಪುಟ್ಟ ಕ್ರಿಯೆಯೂ ಕೂಡ. ಯಾಕೆಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಏನೂ ಇಲ್ಲ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳಿದ ಹಾಗೆ ರೆಪ್ಪೆಯನ್ನು ಅಲ್ಲಾಡಿಸ್ಲಿಕ್ಕೂ ನಮಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಕ್ರಿಯೆಯೂ ನಮ್ಮಿಂದ ನಡೆದಾಗ ಈ ಒಂದು ಅನುಸಂಧಾನ ಇರಬೇಕು, ಕರ್ತೃತ್ವ ಅನುಸಂಧಾನ. ಸ್ವತಂತ್ರ ಕರ್ತ ಭಗವಂತ, ಅವನೇ ನನ್ನಲ್ಲಿದ್ದುಕೊಂಡು ಈ ಕ್ರಿಯೆಯನ್ನು ನಡೆಸಿದ್ದು ಅಂತ ಒಂದು ಅನುಸಂಧಾನ. ಮತ್ತೊಂದು ಪೂಜ್ಯತ್ವೇನ, ಈ ಕ್ರಿಯೆ ತತ್ಪೂಜಾ ಕರ್ಮಚಾಖಿಲಂ ಅಂತ ಬ್ರಹ್ಮತರ್ಕ ತಿಳಿಸಿದಂತೆ ಎಲ್ಲ ಕರ್ಮವೂ ಕೂಡ ಅವನ ಪೂಜಾ ರೂಪದಲ್ಲಿ ಇರುವಂಥದ್ದು. ಬರೇ ಮಂಗಳಾರತಿ ಎತ್ತುವುದಲ್ಲ, ಬರೇ ಪಾಠ ಪ್ರವಚನ ಮಾತ್ರ ಅಲ್ಲ, ಪ್ರತಿಯೊಂದು ಅಖಿಲಂ ಕರ್ಮ ತತ್ಪೂಜಾ, ತತ್ಪೂಜಾ ಕರ್ಮಚಾಖಿಲಂ ಅಂತ ನಾವು ಹೇಳ್ತೇವೆ, ಬ್ರಹ್ಮತರ್ಕದ ಮಾತು ಅದು. ಅಖಿಲಂ ಕರ್ಮ ತತ್ಪೂಜಾ, ಎಲ್ಲ ಕರ್ಮವೂ ಕೂಡ ಅವನ ಪೂಜೆ. ಇದೇನು ಪಾರಿಭಾಷಿಕವಾಗಿರ್ತಕ್ಕಂಥ ವಿಚಾರ ಅಲ್ಲ. ಪೂಜೆ ಅಂದ್ರೇನು? ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಚಟುವಟಿಕೆ ಅಂತ ಅರ್ಥ. ಪ್ರತಿಯೊಂದು ಕರ್ಮವೂ ಕೂಡ ಭಗವಂತನ ಸಂತೋಷವನ್ನು ಉಂಟು ಮಾಡಲಿಕ್ಕೇ ಇರುವಂಥದ್ದು. ಯಾಕೆಂದರೆ ಭಗವಂತ ಸೃಷ್ಟಿ ಮಾಡಿದ್ದೇ ನಮ್ಮ ಸ್ವಭಾವದ ಅಭಿವ್ಯಕ್ತಿಯಾಗಿ ನಾವು ಮೋಕ್ಷವನ್ನು ಹೊಂದಬೇಕು ಅಂತ. ಹಾಗಾಗಿ ಭಗವಂತನ ಪ್ರತಿಯೊಂದು ಚಟುವಟಿಕೆಯ ಹಿನ್ನೆಲೆಯಲ್ಲೂ ಕೂಡ, ಅವನ ಪ್ರೇರಣೆಯ ಹಿನ್ನೆಲೆಯಲ್ಲೂ ಕೂಡ ಈ ಉದ್ದೇಶ ಇದೆ. ಸಜ್ಜನರು ತನ್ನ ಸ್ವಭಾವದ ಅಭಿವ್ಯಕ್ತಿಯನ್ನು ಪಡ್ಕೊಂಡು ಅವರು ಮೋಕ್ಷವನ್ನು ಹೊಂದಬೇಕು ಅಂತ. ಆದುದರಿಂದ ಯಾವ ಕ್ರಿಯೆಯೇ ನಮ್ಮಿಂದ ನಡೀಲಿ, ಅದರ ಪ್ರೇರಕನಾದ ಭಗವಂತ ಸಂತೋಷದಿಂದ ಅದು ಇವನ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಬೇಕು ಅಂತ ಅವ ಸಂಕಲ್ಪ ಮಾಡ್ತಾನೆ. ಆ ಸಂಕಲ್ಪವನ್ನು ನಾವು ತಿಳಿದು ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ನಾನು ಈ ಕ್ರಿಯೆಯನ್ನು ನಡೆಸ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ಅದು ಅವನ ಪೂಜೆ ಆಗುತ್ತೆ. ಅದು ಯಾವ ಹೊಟ್ಟೆಪಾಡಿಗಾಗಿ ನಡೆಸ್ತಕ್ಕಂಥ ಕ್ರಿಯೆ ಆಗಿರ್ಬೋದು, ಕೀರ್ತಿಗಾಗಿ ನಡೆಸ್ತಕ್ಕಂಥ ಕ್ರಿಯೆ ಆಗಿರ್ಬೋದು, ಅದರ ಹಿನ್ನೆಲೆ ಭಗವಂತನ ಪ್ರೇರಣೆ ಇದೆ. ಭಗವಂತ ಮುಕ್ತಿಯನ್ನು ಪಡೀಲಿ ಅನ್ನುವ ದೃಷ್ಟಿಯಿಂದಾಗಿ ಆ ರೀತಿ ಪ್ರೇರಿಸ್ತಾ ಇದ್ದಾನೆ. ಸಂತೋಷ ಅತಿಶಯದಿಂದ ಈ ಕ್ರಿಯೆಯನ್ನು ನಮ್ಮಿಂದ ನಡೆಸಿದ್ದಾನೆ ಅಂತ ಭಗವಂತನ ಪ್ರೀತಿಗೆ ಪಾತ್ರವಾದ ಕ್ರಿಯೆ ಅಂತ ನಾವು ಅದನ್ನು ತಿಳ್ಕೊಂಡಾಗ ಅದು ಪೂಜೆ ಆಗುತ್ತೆ. ಹೀಗೆ ಎರಡು ಅನುಸಂಧಾನಗಳು, ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ, ಸ್ವತಂತ್ರ ಕರ್ತ ಪರಮಾತ್ಮ ಅಂತ ಒಂದು, ಇನ್ನೊಂದು ಪೂಜ್ಯನಾದವನು, ಆ ಕ್ರಿಯೆ ಭಗವಂತನ ಪೂಜೆ, ಅದರಿಂದ ಪೂಜ್ಯನಾದವನು ಭಗವಂತ ಅಂತ ನಾವು ತಿಳ್ಕೊಂಡು ಬಿಟ್ಟರೆ ಬಂಧಕ ಸ್ವಭಾವದ ಕರ್ಮವು ಕೂಡ ನಮ್ಮ ಪಾಲಿಗೆ ಮೋಚಕವಾಗಿ ಬಿಡುತ್ತೆ. ಅದು ಎಷ್ಟು ದುಷ್ಟಕರ್ಮವೇ ಆಗಿರಲಿ ಬೇಕಾದರೆ ಈ ಎರಡು ಅನುಸಂಧಾನಗಳು ನಮ್ಮಲ್ಲಿ ಬಂದು ಬಿಟ್ಟರೆ ಅದು ಮೋಚಕ ಆಗಿಯೇ ಆಗುತ್ತೆ. ಕೆಲವರು ಆಕ್ಷೇಪ ಮಾಡುವುದುಂಟು, ಒಬ್ಬ ಕಳ್ಳತನ ಮಾಡಿ ಈ ಅನುಸಂಧಾನವನ್ನು ಅಳವಡಿಸಿಕೊಂಡು ಬಿಟ್ಟರೆ ಅವನ ಪಾಲಿಗೆ ಅದು ಮೋಚಕವಾಗುತ್ತೋ ಅಂತ. ನಿಜವಾಗಿ ಅವ ಅನುಸಂಧಾನವನ್ನು ಅಳವಡಿಸಿಕೊಂಡ್ರೆ ಮೋಚಕ ಆಗಿಯೇ ಆಗುತ್ತೆ. ಆದರೆ ಇದು ನಮ್ಮ ಬರೇ ಆಕ್ಷೇಪ. ಕಳ್ಳನಿಗೆ ಅಂತಹ ಅನುಸಂಧಾನ ತಂದುಕೊಳ್ಳುವ ಹೃದಯವಂತಿಕೆ ಇರುವುದೇ ಇಲ್ಲ. ಯಾರಿಗೆ ಆ ರೀತಿ ಹೃದಯವಂತಿಕೆ ಉಂಟೋ ಅವರು ಅಂಥ ಕೆಟ್ಟ ಕೆಲಸ ಮಾಡುವುದೇ ಇಲ್ಲ. ಹಾಗಾಗಿ ಆ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಅಜಾಮಿಳನಂತೆ ಏನೋ ಒಂದು ಪ್ರಾರಬ್ಧ ಕರ್ಮದಿಂದ ಕೆಟ್ಟ ಕೆಲಸ ಮಾಡಿದರೂ ಕೂಡ ಮತ್ತೆ ಅವನಿಗೆ ಪಶ್ಚಾತ್ತಾಪ ಬಂದು ಭಗವಂತನೇ ಕರ್ತ, ಭಗವಂತನೇ ಪೂಜ್ಯ ಅಂತವ ಅನುಸಂಧಾನ ತಂದುಕೊಂಡ್ರೆ ಖಂಡಿತ ಆ ಕರ್ಮವು ಕೂಡ ಅವನ ಪಾಲಿಗೆ ಮೋಚಕ ಆಗಿಯೇ ಆಗುತ್ತೆ ಅಂತ ಆಚಾರ್ಯರ ಕ್ರಿಯಾಯೋಗ ಆ ಮಾತು ತಿಳಿಸ್ತಾ ಇದೆ. ಈ ರೀತಿ ಕರ್ಮದ ಬಗ್ಗೆ ಅದು ಭಗವಂತನ ಪೂಜೆಯಾಗಿ ಅದನ್ನು ನಡೆಸಬೇಕು ಅಂತ ಆ ಬೆಳಕು ಚೆಲ್ಲಿದವ ಚತುರ್ಮುಖ ಆ ಗರ್ಭಸ್ತುತಿಯಲ್ಲಿ. ಅದೇ ರೀತಿ ಪರಮಾತ್ಮನ ಅವತಾರದ ಉಪಸಂಹಾರದ ಸಂದರ್ಭದಲ್ಲೂ ಕೂಡ ದೇವತೆಗಳೆಲ್ಲ ಹೋಗಿ ಕೃಷ್ಣ 106 ವರ್ಷ ದೃಶ್ಯನಾಗಿದ್ದ. ಆಮೇಲೆ ತನ್ನ ಅವತಾರ ಕಾರ್ಯವನ್ನೆಲ್ಲ ಮುಗಿಸಿದ. ಇನ್ನು ಅವತಾರವನ್ನು ಉಪಸಂಹಾರ ಮಾಡಬೇಕು ಅಂದಾಗ ಚತುರ್ಮುಖಾದಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ನೀನು ಅವತಾರವನ್ನು ಉಪಸಂಹಾರ ಮಾಡಬೇಕು ಅಂತ. ಕೃಷ್ಣ ಹೇಳಿದ, ಆಗಲಿ, ನಾನು ಮೊದಲೇ ಸಂಕಲ್ಪ ಮಾಡಿದ್ದೇನೆ, ಅವತಾರದ ಉಪಸಂಹಾರ ಆಗುತ್ತೆ ಅಂತ. ಆಗ ಚತುರ್ಮುಖ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಒಂದು ಮಹತ್ವದ ಸ್ತುತಿಯನ್ನು ನಡೆಸ್ತಾ ಇದ್ದಾನೆ. ಸಾಮಾನ್ಯವಾಗಿ ಕೃಷ್ಣಾವತಾರದ ಬಗ್ಗೆ ಒಂದು ಆರೋಪ,
ಕಾಮದ ಆರೋಪ. ಎಷ್ಟೆಷ್ಟೋ ಸ್ತ್ರೀಯರ ಜೊತೆಗೆ ಕ್ರೀಡೆ ನಡೆಸಿದ್ದಾನೆ ಕೃಷ್ಣ. ಹಾಗಾಗಿ ಬೇರೆ ರೂಪಗಳಂತೆ ಅಲ್ಲ, ಕೃಷ್ಣ ಸ್ವಲ್ಪ ಕಾಮುಕನಾಗಿ ನಡ್ಕೊಂಡಿದ್ದಾನೆ. ಹೇಗೆ ನರಸಿಂಹಾವತಾರದ ಬಗ್ಗೆ ಕ್ರೋಧದ ಆರೋಪ ಇದೆ, ಅದೇ ರೀತಿ ಕೃಷ್ಣಾವತಾರದ ಬಗ್ಗೆ ಕಾಮದ ಆರೋಪ. ಆ ಕಾಮದ ಆರೋಪವನ್ನು ದೂರ ಮಾಡುವಂತಹ ಒಂದು ಮಾತು, ಭಗವಂತನ ಇಂದ್ರಿಯ ನಿಗ್ರಹದ ಮೇಲೆ ಬೆಳಕು ಚೆಲ್ಲತಕ್ಕಂಥ ಒಂದು ಮಾತನ್ನು ಚತುರ್ಮುಖ ಆ ಸಂದರ್ಭದಲ್ಲಿ ಹೇಳ್ತಾನೆ. ಸ್ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರಥ ಮಂತ್ರ ಶೌಂಡೈಹಿ. ಕೃಷ್ಣ, ನಿನ್ನ ಪತ್ನಿಯರಿದ್ರಲ್ಲ, 16,100 ಮಂದಿ ಪತ್ನಿಯರು, ಅವರು ಸಾಮಾನ್ಯರಾದವರಲ್ಲ, ಅಗ್ನಿಯ ಪುತ್ರರೇ ತಪಸ್ಸು ಮಾಡಿ ನಿನ್ನ ಪತ್ನಿಯರಾಗಿ ಬಂದಿರತಕ್ಕಂಥವರು. ಅವರು ಸೌರಥದಲ್ಲಿ ಸೌರಥ ಮಂತ್ರ ಶೌಂಡೈಹಿ, ಈ ರತಿಕ್ರೀಡೆಯಲ್ಲಿ ಬಹಳ ಬಹಳ ಗಟ್ಟಿಗರಾಗಿರ್ತಕ್ಕಂಥವ್ರು. ಯಾವ ವ್ಯಕ್ತಿಯನ್ನು ಕೂಡ ತಮ್ಮ ಬಲೆಗೆ ಹಾಕಿಕೊಳ್ಳುವಷ್ಟು ಅವರಲ್ಲಿ ಬೇಕಾಗಿರ್ತಕ್ಕಂಥ ಹಾವಭಾವಗಳೆಲ್ಲ ಇದ್ದವು. ಆ 16,100 ಮಂದಿ ಪತ್ನಿಯರಲ್ಲೂ ಕೂಡ ಅಂತಹ ಒಂದು ಒಳ್ಳೆಯ ನೈಪುಣ್ಯ ಇತ್ತು. ಪತ್ನ್ಯಸ್ತು 16,000 ಅನಂಗಬಾಣೈ ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ನ ಶೇಕುಹು. ಅಷ್ಟೂ ಹೆಂಗಸರು 16,100 ಮಂದಿಯೂ ಕೂಡ ತಮ್ಮ ತಮ್ಮ ಹಾವಭಾವ ಮಾಡಿ 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 ಏನಾದರೂ ಮಾಡಿ ಕೃಷ್ಣನ ಇಂದ್ರಿಯಗಳನ್ನು ಕೆಡಿಸಬೇಕು, ಕೃಷ್ಣ ಕಾಮುಕನಾಗುವಂತೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ನ ಶೇಕುಹು, ಪರಮಾತ್ಮನ ಇಂದ್ರಿಯವನ್ನು ಮಥನೆ ಮಾಡುವುದಕ್ಕೆ, ಶೋಭೆಗೆ ಒಳಗಾಗುವಂತೆ ಮಾಡಲಿಕ್ಕೆ ಅವರು ಸಮರ್ಥರಾಗೇ ಇಲ್ಲ. ಇವನು ಅನಾದಿ ಬ್ರಹ್ಮಚಾರೀಚ ಅಂತ ಹೇಳಿದಾಗೆ, ಜಿತಾತ್ಮ ಅಂತ ಹೇಳಿದಾಗೆ, ವಿಜಿತಾತ್ಮ ಅಂತ ಹೇಳಿದಾಗೆ ಒಳ್ಳೆಯ ಇಂದ್ರಿಯ ನಿಗ್ರಹ ಉಳ್ಳವ ಕೃಷ್ಣನಾಗಿದ್ದಾನೆ. ಅಂತಹ ಇಂದ್ರಿಯ ನಿಗ್ರಹವನ್ನು ತೋರಿಸಿದ ರೂಪ ನಿನ್ನ ಕೃಷ್ಣ ರೂಪ ಅಂತ ಚತುರ್ಮುಖ ದೇವರು ಕೃಷ್ಣನನ್ನು ಸ್ತುತಿ ಮಾಡ್ತಕ್ಕಂಥ ಸಂದರ್ಭ ಅಲ್ಲಿ ಬರುತ್ತೆ. ಉದ್ಧವ ಗೀತೆಯಲ್ಲಿ ಚತುರ್ಮುಖನ ವಿಭೂತಿ ರೂಪಗಳು ಬರುತ್ತೆ. ಭಗವಂತ ತಾನು ಬೇರೆ ಬೇರೆ ವಿಭೂತಿ ರೂಪದಿಂದ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಹೇಗಿದ್ದೇನೆ ಅಂತ ಹೇಳ್ತಾ ಬರ್ತಾ ಇದ್ದಾನೆ. ಚತುರ್ಮುಖನಲ್ಲಿ ಅನೇಕ ಭಗವಂತನ ವಿಭೂತಿ ರೂಪಗಳಿವೆ. ಅದರಲ್ಲಿ ಒಂದು ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದು, ಗುಣಾನಾಮಪ್ಯಹಂ ಸೌಮ್ಯಂ ಅಂತ ಹೇಳ್ತಾನೆ. ಗುಣಗಳಲ್ಲೆಲ್ಲ ಸೌಮ್ಯ ಗುಣ ನನ್ನ ವಿಭೂತಿ ರೂಪಕ್ಕೆ ಪಾತ್ರವಾದ ರೂಪ ಅಂತ ಹೇಳ್ತಾನೆ. ಸೌಮ್ಯ ಅಂದರೆ ಕ್ರೂರ ಆಗದೇ ಇರತಕ್ಕಂಥದ್ದು, ಪಾಪ ರೂಪದಲ್ಲಿ ಇರುವಂಥದ್ದು ಸೌಮ್ಯ ಅಂತ ನಾವು ಅರ್ಥೈಸುವುದು. ಆದರೆ ಮಧ್ವಗುರುಗಳು ಇದಕ್ಕೆ ಒಂದು ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಸೌಮ್ಯ ಅನ್ನುವ ಶಬ್ದ ಹೇಗೆ ನಿಷ್ಪನ್ನವಾಯಿತು ನೋಡಿ. ಉಮದಿಂದ ಕೂಡಿರುವಂಥದ್ದು ಸೋಮ, ಅದರ ಭಾವವೇ ಸೌಮ್ಯ. ಉಮ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಅನುಭವ, ಆನಂದಾನುಭವ ಸ್ತೂಮಃ ಉತ್ಕೃಷ್ಟಾನುಭವಾತ್ ಸ್ಮೃತಃ. ಆನಂದದ ಅನುಭವವೇ ಉತ್ಕೃಷ್ಟವಾದ ಅನುಭವ, ಹಾಗಾಗಿ ಅದನ್ನು ಉಮಾ ಅಂತ ಕರೆಯುವಂಥದ್ದು, ಆನಂದದ ಅನುಭವ. ತದ್ಯುಕ್ತತ್ವಂ ತಥಾ ಸೌಮ್ಯಂ, ಅಂತಹ ಆನಂದಾನುಭವದಿಂದ ಕೂಡಿರುವಂಥದ್ದೇ ಸೌಮ್ಯ. ಉಮದಿಂದ ಕೂಡಿರುವಂಥದ್ದು ಸೌಮ್ಯ ಅಂದರೆ ಆನಂದಾನುಭವದಿಂದ ಕೂಡಿರುವಂಥದ್ದು. ಗುಣಾನಾಂ ಅಧಿಕಂಹಿತತ್, ಎಲ್ಲ ಗುಣಗಳಲ್ಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಂತಹ ಸೌಮ್ಯ ಅಂದರೆ ಆನಂದಾನುಭವದಿಂದ ಕೂಡಿರುವಿಕೆ ಸೌಮ್ಯ. ಇದು ಎಲ್ಲ ಗುಣಗಳಲ್ಲೂ ಕೂಡ ಶ್ರೇಷ್ಠವಾದದ್ದು. ಯಾಕೆಂದರೆ ಭಕ್ತ್ಯಾದಿ ಗುಣ ಪೂಗೋಪಿ ದುಃಖಹೇತುತ್ವ ಭಾವನಾತ್ ನಿಷ್ಫಲೋ ಭವತಿ ಹ್ಯದ್ಧ ಪ್ರೀತಸ್ಯ ಸಫಲೋ ಭವೇತ್. ಉಳಿದೆಲ್ಲ ಗುಣ ಭಕ್ತಿ ವೈರಾಗ್ಯ ಎಲ್ಲ ಉಂಟು ಅಂತ ತಿಳ್ಕೊಳ್ಳಿ, ಆದರೆ ಅವನಿಗೆ ಆನಂದಾನುಭವವೇ ಇಲ್ಲ, ಯಾವತ್ತೂ ದುಃಖವನ್ನೇ ಅನುಭವಿಸ್ತಾ ಇದ್ದಾನೆ ಅಂದರೆ ಆ ಗುಣವೂ ಕೂಡ ಅವನಲ್ಲಿ ಏನು ಪ್ರಭಾವವನ್ನು ಬೀರುವುದಿಲ್ಲ, ಅದು ನಿಷ್ಫಲವಾಗಿ ಬಿಡುತ್ತೆ. ಉಳಿದೆಲ್ಲ ಗುಣಗಳು ಆ ಆನಂದಾನುಭವಕ್ಕೆ ಪೂರಕವಾಗಿರಬೇಕಾದದ್ದು. ಆದರೆ ಭಕ್ತಿಯಾದ ಎಲ್ಲ ಗುಣಗಳಿವೆ, ಆನಂದಾನುಭವ ಇಲ್ಲ ಅಂದರೆ ಅದೆಲ್ಲ ನಿಷ್ಫಲವಾಗಿ ಬಿಡುತ್ತೆ. ಹಾಗಾಗಿ ಎಲ್ಲ ಗುಣಗಳಿಗೂ ಕೂಡ ಸಾಫಲ್ಯವನ್ನು ತಂದುಕೊಡುವಂಥದ್ದು ಇದು ಆನಂದಾನುಭವ. ತಸ್ಮಾದ್ ಆನಂದಮಾನಂತೂ ಗುಣೇಶ್ ಉತ್ಕೃಷ್ಟ ಮುಚ್ಚತೆ. ಹಾಗಾಗಿ ಈ ಆನಂದದ ಅನುಭವ ಉಳಿದೆಲ್ಲ ಗುಣಗಳಿಗಿಂತ ಶ್ರೇಷ್ಠ ಅಂತ ಪರಿಗಣಿಸಲ್ಪಡುತ್ತೆ. ಅದಕ್ಕಾಗಿ ಕೃಷ್ಣ ಹೇಳಿದ ಗುಣಾನಾಮಪ್ಯಹಂ ಸೌಮ್ಯಂ ಅಂತ. ಗುಣಗಳಲ್ಲೆಲ್ಲ ಈ ಸೌಮ್ಯ ಆನಂದಾನುಭವದಿಂದ ಕೂಡಿರುವಿಕೆ ಅನ್ನೋದು ಎಲ್ಲ ಗುಣಗಳಿಗಿಂತಲೂ ಭಕ್ತಿ ಗುಣಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ತಸ್ಯಾಭಿಮಾನಿ ಬ್ರಹ್ಮೈಕೋ ಅಂತ.
ಆ ಸೌಮ್ಯ ಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ ಚತುರ್ಮುಖ. ಆದುದರಿಂದ ಶ್ರೀಕೃಷ್ಣ ಹೇಳಿದ ಗುಣಾನಾಮಪ್ಯಹಂ ಸೌಮ್ಯಂ, ಗುಣಗಳಲ್ಲಿ ಸೌಮ್ಯದಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ತಿಳಿಸ್ತಾನೆ. ಹಿರಣ್ಯಗರ್ಭೋ ದೇವಾನಾಂ ಮತ್ತೊಂದು ವಿಭೂತಿ ರೂಪ. ದೇವತೆಗಳಲ್ಲೆಲ್ಲ ಚತುರ್ಮುಖ ಇಷ್ಟು ಶ್ರೇಷ್ಠ ಯಾಕಾಗಿದ್ದಾನೆ ಅಂದರೆ ಹಿರಣ್ಯಗರ್ಭ ಅನ್ನತಕ್ಕಂಥ ಹೆಸರಿನ ಒಂದು ಭಗವಂತನ ರೂಪ ಅದು ಚತುರ್ಮುಖನಲ್ಲಿದೆ. ಹಾಗಾಗಿ ದೇವತೆಗಳಲ್ಲೆಲ್ಲ ಚತುರ್ಮುಖ ಶ್ರೇಷ್ಠನಾಗಿದ್ದಾನೆ. ನಾವು ಚತುರ್ಮುಖನ ಜೀವಸ್ವಭಾವವೇ ಹಾಗೆ ಇದೆ, ಹಾಗಾಗಿ ಅವ ಜೀವೋತ್ತಮನಾಗಿದ್ದಾನೆ ಅಂತ ಹೀಗೆ ಭಾವಿಸುವಂತಿಲ್ಲ. ಸ್ವಭಾವವೂ ಕೂಡ ಬೆಳಕಿಗೆ ಬರಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಚತುರ್ಮುಖ ಜೀವೋತ್ತಮನಾಗಿ ದೇವೋತ್ತಮ ಅಂತ ಮೆರಿಲಿಕ್ಕೆ ಕಾರಣ ಹಿರಣ್ಯಗರ್ಭೋ ದೇವಾನಾಂ, ದೇವತೆಗಳೆಲ್ಲ ಶ್ರೇಷ್ಠನಾಗಿರ್ತಕ್ಕಂಥ ಹಿರಣ್ಯಗರ್ಭ, ಅವ ಹಿರಣ್ಯಗರ್ಭ ಅನ್ನುವ ಭಗವಂತನ ವಿಭೂತಿ ರೂಪಕ್ಕೆ ಪಾತ್ರನಾಗಿರುವುದರಿಂದ ಉಳಿದೆಲ್ಲ ದೇವತೆಗಳಿಗಿಂತ ಅವ ಉತ್ತಮನಾಗಿದ್ದಾನೆ ಅಂತ ಆ ವಿಭೂತಿ ಸಂದೇಶ ತಿಳಿಸ್ತಾ ಇದೆ. ಹೀಗೆ ಚತುರ್ಮುಖ ಭಾಗವತದಲ್ಲಿ ಸಾಧಕೋತ್ತಮನಾಗಿ ಅವ ಚಿತ್ರಿತನಾಗಿದ್ದಾನೆ. ಎರಡು ದೃಷ್ಟಿಯಿಂದ. ಒಂದು, ಅವನ ಸಾಧನೆಗಳನ್ನು ನೋಡಿದರೂ ಸ್ಪಷ್ಟವಾಗುತ್ತೆ, ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಸಾಧನೆಗಳು. ಅವುಗಳಿಗಿಂತಲೂ ಮುಖ್ಯವಾಗಿ ಅವನ ಸಂದೇಶಗಳು. ಆ ಸಂದೇಶ ಅಂತಹ ವಿಚಾರಧಾರೆಗೆ ಅವ ಒಳಗಾಗಿರಬೇಕು ಅಂದರೆ ಅಂತಹ ಅನುಸಂಧಾನವನಲ್ಲಿ ಇದೆ ಅಂತಲೇ ಅರ್ಥ. ಹಾಗಾಗಿ ಅವನ ಅನುಸಂಧಾನವನ್ನು, ಅವನ ವ್ಯಕ್ತಿತ್ವವನ್ನು ನಾವು ಚಿಂತನೆ ಮಾಡಬೇಕು ಅಂದರೆ ಅವನ ಸಂದೇಶವನ್ನು ನಾವು ನೋಡ್ಕೊಳ್ಬೇಕು. ಸಂದೇಶ ಉಳಿದವರಿಗೆ ಅವ ಆ ರೀತಿ ಕೊಡ್ತಾ ಇದ್ದಾನೆ ಅಂದರೆ ಅದರ ಹಿನ್ನೆಲೆಯಾಗಿ ಆ ಅನುಸಂಧಾನ ಇದೆ ಅಂತಲೇ ಅರ್ಥ. ಈ ರೀತಿಯಾಗಿ ಒಳ್ಳೆಯ ಸಂದೇಶವನ್ನು ಕೊಟ್ಟು ಉಳಿದವರು ಕೂಡ ಭಗವದ್ಭಕ್ತರಾಗುವಂತೆ ಮಾಡಿರ್ತಕ್ಕಂಥವ ಚತುರ್ಮುಖ. ಒಳ್ಳೆಯ ಭಗವಂತನ ಪ್ರೀತಿಗೆ ಪಾತ್ರ ಆಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಾಧನೆಗಳನ್ನು ನಡೆಸಿದವ. ಆದುದರಿಂದನೇ ಅವ ಜೀವೋತ್ತಮ ಅಂತ ಪ್ರಸಿದ್ಧನಾಗಿದ್ದಾನೆ. ಭಾಗವತದಲ್ಲಿ ಅವನ ವಿಶೇಷವಾದ ವರ್ಣನೆಗಳು ಬರುತ್ತೆ. ಭಾಗವತಕ್ಕೂ ಚತುರ್ಮುಖನಿಗೂ ಒಳ್ಳೆಯ ನಂಟು ತಿಳ್ಕೊಳ್ಬೇಕಾದದ್ದು. ಯಾಕೆಂದರೆ ಭಾಗವತ ಉಪದೇಶದ ಪರಂಪರೆಯಲ್ಲಿ ಎರಡನೇ ಪಾತ್ರ ಚತುರ್ಮುಖಂದು. ಭಾಗವತವನ್ನು ಮೊದಲು ಉಪದೇಶ ಮಾಡಿರ್ತಕ್ಕಂಥ ನಾರಾಯಣ ರೂಪಿ ಪರಮಾತ್ಮ. ನಾರಾಯಣ ರೂಪಿ ಪರಮಾತ್ಮ ಚತುರ್ಮುಖನಿಗೆ ಉಪದೇಶ ಮಾಡಿದ. ಚತುರ್ಮುಖ ನಾರದರಿಗೆ. ನಾರದರು ವೇದವ್ಯಾಸರ ಎದುರು ಹೋಗಿ ಅದನ್ನು ನಿವೇದನೆ ಮಾಡಿರುವಂಥದ್ದು. ವೇದವ್ಯಾಸರು ಶುಕಾಚಾರ್ಯರಿಗೆ, ಶುಕಾಚಾರ್ಯರು ಪರೀಕ್ಷಿತ ಮತ್ತು ಉಗ್ರಶ್ರವಶೂತರಿಗೆ, ಈ ರೀತಿಯಾಗಿ ಅದು ಹರಿದು ಬಂದಿರುವಂಥದ್ದು. ಹಾಗಾಗಿ ನಾವು ಭಾಗವತ ಬಗ್ಗೆ ಚಿಂತನೆ ಮಾಡುವಾಗ ಭಾಗವತ ಉಪದೇಶ ಪರಂಪರೆಯಲ್ಲಿ ಎರಡನೆಯ ಪಾತ್ರ ಅದು ಚತುರ್ಮುಖಂದು. ಅವನ ಹೀಗೆ ಭಾಗವತ ಉಪದೇಶದಲ್ಲಿ ಮಾತ್ರ ಅಲ್ಲ, ಅದರ ಕಥಾ ನಿರೂಪಣೆಯಲ್ಲಿಯೂ ಚರಿತ್ರೆಯ ನಿರೂಪಣೆಯಲ್ಲಿಯೂ ಕೂಡ ಇವನ ಚತುರ್ಮುಖನ ಪಾತ್ರ ಬಂದಿದೆ ಅಂತ ನಾವು ತಿಳ್ಕೊಂಡು ಚತುರ್ಮುಖನ ಪಾತ್ರದ ಚಿಂತನೆಯನ್ನು ಮಾಡಬೇಕಾದದ್ದು. ಮುಂದೆ ರುದ್ರದೇವರ, ಚತುರ್ಮುಖನ ಪುತ್ರರಾಗಿರ್ತಕ್ಕಂಥ ರುದ್ರದೇವರ ಒಂದು ಚರಿತ್ರೆ, ಅವರ ಸಂದೇಶ, ಅವರ ಸಾಧನೆ ಹೇಗೆ ಬಂದಿದೆ ಅನ್ನೋದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪ್ರವಚನವನ್ನು ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಕೃಷ್ಣಾರ್ಪಣ 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 ಕೃಷ್ಣಾರ್ಪಣ.